ಒಪ್ಪಿಸಿಕೊಟ್ಟಿರುವೆ. Thank you, Lord Jesus. ನಿಮ್ಮನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿಕೊಟ್ಟಿರುವೆ. ನಿಮ್ಮನ್ನೇ ನಮಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ. ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ. ನಿನಗಾಗಿ ಜೀವಿಸಲು ನಮ್ಮಲ್ಲೇ ಬಂದಿರುವೆ. ನಿನಗಾಗಿ ಜೀವಿಸಲು ನಮ್ಮಲ್ಲೇ ಬಂದಿರುವೆ. ಒಪ್ಪಿಸಿಕೊಟ್ಟಿರುವೆ. ನಿಮ್ಮನ್ನೇ ನಮಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಪಾಪಕ್ಕೆ ಸಾಯಲು Yes, Jesus. ನೀತಿಗೆ ಜೀವಿಸಲು ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು ನಿಂದಿವ್ಯ ಶರೀರದಿ ನಮ್ಮ ಪಾಪ ಹೊತ್ತಿರುವೆ. ನಿಂದಿವ್ಯ ಶರೀರದಿ ನಮ್ಮ ಪಾಪ ಹೊತ್ತಿರುವೆ. ಒಪ್ಪಿಸಿಕೊಟ್ಟಿರುವೆ. ನಿಮ್ಮನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ದೃಷ್ಟಿಸಿ ನೋಡಿದೆ ಬದುಕಿಕೊಂಡಿರುವೆ. ದೃಷ್ಟಿಸಿ ನೋಡಿದೆ ಬದುಕಿಕೊಂಡಿರುವೆ. ಒಪ್ಪಿಸಿಕೊಟ್ಟಿರುವೆ. ನಿಮ್ಮನ್ನೇ ನಮಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿಕೊಟ್ಟಿರುವೆ. ನಿಮ್ಮನ್ನೇ ನಮಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಉನ್ನತ ಬಲಿಯಾಗಿ ಉನ್ನತ ಬಲಿಯಾಗಿ. ಥ್ಯಾಂಕ್ ಯು ಜೀಸಸ್. ನಿಮಗೆ ಸ್ತೋತ್ರ ರಾಜ. Thank you, Lord. ನಾವು ದೃಷ್ಟಿಸಿ ನೋಡಿರೋದ್ರಿಂದ ಇವತ್ತು Amen. ಬದುಕಿದ್ದೇವೆ ಸ್ವಾಮಿ. Hallelujah. Amen. ನಿನ್ನ ಕಲ್ವಾರಿ ಶಿಲ್ವೆಯನ್ನು ನೋಡಿರೋದ್ರಿಂದ ನಾವು ಬದುಕಿದ್ದೇವೆ Thank you, ಸ್ವಾಮಿ. thank you, Lord. ನಮ್ಮನ್ನು ರಕ್ಷಿಸಿ ಇಲ್ಲಿ ಕರೆದುಕೊಂಡು ಬಂದಿದ್ದಕ್ಕಾಗಿ ನಿಮಗೆ Thank you, ಸ್ತೋತ್ರ Jesus. ಮಾಡ್ತೇವೆ. ಸ್ತೋತ್ರ ರಾಜ. ಯೇಸಪ್ಪ
ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದೆ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದೆ. ಅರಸರಾಗಿ ಯಾಜಕರಾಗಿ ನಿಮಗೆಂದು
ಮೆಸೇಜಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಕರ್ತನೆ, Jesus. ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ನಿಮಗೆ Thank you. ಸ್ತೋತ್ರ. ನನ್ರಿ ರಾಜ. ಯಾವ ಯೋಗ್ಯತೆ ಇಲ್ಲದವರನ್ನ ನಮ್ಮನ್ನು ಕರೆದುಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ಸ್ತೋತ್ರ ರಾಜ. ಜೀವದ ರೊಟ್ಟಿಯಾದಂಥ ದೇವರು ನೀನು Amen. ಮಾತ್ರ ಸ್ವಾಮಿ. ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ ರಾಜ. Jesus. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಆರಾಧನೆ ಸ್ವಾಮಿ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ.
Jesus. ಪರಿಶುದ್ಧತೆಯಿಂದ ನಮ್ಮನ್ನು Amen, ತುಂಬಿಸು ಅಂತ amen, ನಾವು amen, ಹೇಳ್ಕೊತೀವಿ ಅಪ್ಪ. ರಾಜ. ಸ್ತೋತ್ರ ನೀವು ರಾಜ. ಜೀವದ ರೊಟ್ಟಿಯಾಗಿ ಕರ್ತನೆ Thank you, Lord. ಅಪ್ಪ, ಈ ಮೇಜಿನ ತಗೊಳ್ಳುವವರು ಎಲ್ಲರ ಮೇಲೆ ಕರ್ತನೆ Jesus. ನಿನ್ನ ಪ್ರಸನ್ನತೆ ಇರಲಿ ಅಂತ ನಾವು Thank you, ಹೇಳ್ಕೊತೀವಿ ರಾಜ. Jesus. ಅಪ್ಪ, ನಿನ್ನ ಮಹಿಮೆಗಾಗಿ ಇದನ್ನೆಲ್ಲಾನು ಒಪ್ಪಿಸಿಕೊಡ್ತೇವೆ Paraboshalabada. ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ Thank ಸ್ತೋತ್ರ you. ಮಾಡ್ತೇವೆ. ನಿನ್ನ ನಾಮ ಮಾತ್ರ Thank you, Father. ಯೇಸುವಿನ ನಾಮದಲ್ಲಿ ತಂದೆ. Amen. Thank you, Jesus. ಬಂದು ನಮ್ಮ ಮಧ್ಯದಲ್ಲಿರುವಂಥ ಸಹೋದರಿ ನ್ಯಾನ್ಸಿ ಅವರು ಬಂದು ಅದನ್ನು ಓದಿ ಪ್ರೊವರ್ಬ್ಸನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿರುವಂಥ ಎಲ್ಲರಿಗೂ ವುಮೆನ್ಸ್ ಡೇ ಒಂದು ಆಚರಣೆಯ ದಿನ ಇದರಿಂದ ಶುಭಾಶಯನ್ನು ಕೋರ್ತೇನೆ. ಈ ಒಂದು ದಿನದ ಒಂದು ಕಾರ್ಯ ಇರೋದ್ರಿಂದ ತೆಗೆದುಕೊಂಡಿರುವಂಥ ಒಂದು ವಾಕ್ಯದ ಭಾಗ ಯಾವುದು ಅಂದರೆ ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ. ಇದೆಲ್ಲರಿಗೂ ತಿಳಿದಿರುವಂಥ ಒಂದು ವಾಕ್ಯವಾಗಿದೆ. ಮೊದಲನೇದಾಗಿ ನಾವು ನೋಡೋದಾದರೆ, ಯಾವ ರೀತಿ ಯಾವುದೇ ಕಾರ್ಯ ಇದ್ರೂ ದೇವರ ಪ್ರಸನ್ನತೆ ಇಲ್ಲದೆ, ದೇವರ ಒಂದು ಅಭಿಷೇಕ ಇಲ್ಲದೆ ನಾವು ಯಾವ ಕಾರ್ಯವನ್ನು ಮಾಡೋದಕ್ಕಾಗೋದಿಲ್ವೋ, ಅದೇ ರೀತಿಯಾಗಿ ಒಂದು ಹೆಣ್ಣು ಅನ್ನುವಂಥ ಒಂದು ಭಾಗ ಎಲ್ಲ ಕಾರ್ಯಕ್ಕೂ ಮುಖ್ಯವಾದ ಒಂದು ಅಂಶವಾಗಿದೆ. ಅದು ಕುಟುಂಬವಾಗಲಿ ಇಲ್ಲ ನಡೆಯುವಂಥ ಕಾರ್ಯವಾಗಲಿ ಎಲ್ಲದಕ್ಕೂ ಅಷ್ಟೇ. ಜ್ಞಾನವನ್ನು ಕೂಡ ಒಂದು ಹೆಂಗಸಿಗೆ ಹೋಲಿಕೆಯನ್ನು ಮಾಡ್ತಾರೆ. ಕಾರಣ, ಸತ್ಯವೇದದಲ್ಲಿ ನಾವು ನೋಡೋದಾದ್ರೆ ಹೆಂಗಸಿಗೆ ಒಂದು ವಿಶೇಷವಾದ ಒಂದು ಸ್ಪೆಷಲ್ ಗ್ರೇಸ್ ಅಂತಾನೆ ನಾವು ಹೇಳ್ಬೋದು. ಆ ರೀತಿಯಾದಂಥ ಒಂದು ಕಾರ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ 31ನೇ ಅಧ್ಯಾಯದಲ್ಲಿ 31 ವಾಕ್ಯ ಇರೋದ್ರಿಂದ ಅಧಿಕವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋದ್ರಿಂದ ಒಂದು 3-4 ವಾಕ್ಯಗಳನ್ನು ಮಾತ್ರ ನಾನು ಆರಿಸ್ಕೊಂಡಿದ್ದೀನಿ. ಮೊದಲನೇದಾಗಿ ನಾವು ನೋಡೋದಾದ್ರೆ 31ನೇ ಅಧ್ಯಾಯದಲ್ಲಿ 10ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳೋ ಆಕೆ ಹವಳಕ್ಕಿಂತಲೂ ಬಹು ಅಮೂಲ್ಯಳು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಾಳು, ಆಕೆ ಹವಳಕ್ಕಿಂತ. ಹವಳ ಅಂದರೆ ಪ್ರೇಷಿಯಸ್ ಅಲ್ವಾ? ಇವಾಗಿರೋ ಗೋಲ್ಡ್ ರೇಟ್ ಎಲ್ಲರಿಗೂ ಗೊತ್ತು, ಬಟ್ ಅದಕ್ಕಿಂತ ಜಾಸ್ತಿ ಅಂದ್ಕೊಳ್ತೀನಿ ಹವಳ ಅದು ಪ್ರೈಸ್. ಬಟ್ ಇಲ್ಲಿ ದೇವ್ರ ವಾಕ್ಯ ಇಲ್ಲಿ ಜ್ಞಾನಿಯಾದ ಸೊಲೊಮನ್ ಏನು ಹೇಳ್ತಾರೆ ಅಂದರೆ, ಅದಕ್ಕಿಂತ ಪ್ರೇಷಿಯಸ್ ಯಾರಂತೆ? ವೈಫ್. ಹಾಗಂತ ದೇವ್ರ ವಾಕ್ಯ ನಮ್ಗೆ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ಈ ವಾಕ್ಯಕ್ಕೆ ಆಧಾರವಾಗಿ ನಾವು ನೋಡೋದಾದರೆ ನಾನು ಹಂಗೆ ರೆಫರೆನ್ಸ್ ಕೊಡ್ತಾ ಹೋಗ್ತಾ ಇರ್ತೀನಿ. ಪ್ರೊವೆಬ್ಸ್ 3:15 ಇದರಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅದರ ಬೆಳೆಯು ಹವಳಕ್ಕಿಂತಲೂ ಹೆಚ್ಚು, ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ ಎಂಬುದಾಗಿ. ಈ ವಾಕ್ಯಕ್ಕೆ ಆಧಾರವಾಗಿ ಇನ್ನೊಂದು ವಾಕ್ಯವನ್ನು ನಾವು ನೋಡೋದಾದರೆ ಅದೇ ಪ್ರೊವೆಬ್ಸ್ 18:22, ಪತ್ನಿ ಲಾಭವೋ ರತ್ನ ಲಾಭ, ಅದು ಯೆಹೋವನ ಅನುಗ್ರಹವೇ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಗಂಡಂದಿರು ನೋಡಿ ಹೆಂಡತಿಯನ್ನ ಟಾರ್ಚರ್ ಅಂತ ಹೇಳಿರ್ಬೋದು ಅಲ್ವಾ? ಬಟ್ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಶಿ ಈಸ್ ದಿ ಗಿಫ್ಟ್ ಫ್ರಮ್ ಗಾಡ್. ಇವತ್ತಿಂದ ನಾವು ಅರ್ಥ ಮಾಡ್ಕೊಬೇಕು. ನಾವು ಅನ್ಕೊಂಡಿರ್ಬೋದು, ಇವಳು ನನಗೆ ಸಿಕ್ಕಿದ್ರೆ, ಬೇರೊಬ್ಬರನ್ನ ಮದುವೆ ಮಾಡ್ಕೊಂಡಿದ್ದಿದ್ರೆ, ಇನ್ನೊಬ್ಬರನ್ನ ಇದು ಮಾಡ್ಕೊಂಡಿದ್ರೆ ನಾವು ಚೆನ್ನಾಗಿರ್ಬೋದು ಅಂತ. ಬಟ್ ದೇವರ ಚಿತ್ತ ಅನ್ನೋದು ಇದೆಯಲ್ಲ, ಇಲ್ಲಿ ದೇವರ ವಾಕ್ಯ ಹೇಳಿದೆ, ಪತ್ನಿ ಲಾಭ ಬಂದ್ಬಿಟ್ಟು ರತ್ನ ಲಾಭ. ರತ್ನ ಅಂದರೆ ಒಂದು ಪ್ರೇಷಿಯಸ್ ಗಿಫ್ಟ್, ಅದು ದೇವರ ಅನುಗ್ರಹ. ಇವತ್ತು ಇಲ್ಲಿ ಕೂತಿರುವಂಥ ಗಂಡಸರಿಗಾಗಲಿ ಇಲ್ಲ ಕೂತಿರುವಂಥ ಗಂಡು ಮಕ್ಕಳಿಗಾಗಲಿ, ಒಂದು ತಾಯಿಯಾಗಲಿ, ಒಂದು ಹೆಂಡತಿ ಆಗಲಿ, ಒಬ್ಬ ಸಹೋದರಿ ಆಗಲಿ, ದೇವರು ನಿಮಗೆ ಕೊಟ್ಟಿದ್ದಾರೆ ಅಂದರೂ ದೇವರ ಅನುಗ್ರಹ. ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಹಾಗಂತ ದೇವರ ವಾಕ್ಯ ಹೇಳುತ್ತದೆ, ನಾನು ಹೇಳ್ತಾ ಇಲ್ಲ, ಅದು ಯೆಹೋವನ ಅನುಗ್ರಹ ಎಂಬುದಾಗಿ. ಮೂರನೇದಾಗಿ ನಾವು ನೋಡೋದಾದರೆ ಅದೇ ಜ್ಞಾನೋಕ್ತಿ 12ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಗುಣವಂತೆಯು ಪತಿಯ ತಲೆಗೆ ಕಿರೀಟ, ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ. ಹಲ್ಲೆಲೂಯಾ. ಇವತ್ತು ನಾವು ಏನಾಗಿದ್ದೀವಿ ಅಂದರೆ, ನಾವು ಲೇಡೀಸ್ ಆಗಿದ್ದೀವಿ, ನಮ್ಮದೇ ಎಲ್ಲ ಅಥಾರಿಟಿ ಅಂತ ನಾವು ಕೊಚ್ಕೊಳ್ಳೋದಕ್ಕಿಂತ ಒಬ್ಬ ಗಂಡಂದನಿಗೆ ಕೊಡಬೇಕಾದಂಥ ಮರ್ಯಾದೆಯನ್ನು ನಾವು ಕೊಡೋದಾದರೆ ಅವರ ತಲೆಗೆ ನಾವೇನಾಗಿರ್ತೀವಿ? ಕಿರೀಟವಾಗಿರ್ತೀವಿ. ಇಲ್ಲಾಂದರೆ ದೇವರ ವಾಕ್ಯ ಹೇಳ್ತದೆ, ಕ್ಷಯ ಅಂದರೆ ಕ್ಯಾನ್ಸರ್ ಅಲ್ಲ, ಕ್ಷಯ ರೋಗ ಅಂದರೆ TB. TB ಬಂದಿರೋರು ಗೊತ್ತಿರ್ಬೋದು ಹೆಂಗಿರ್ತಾರೆ ಅಂತ. ನಾವು ಟಾರ್ಚರ್ ಕೊಟ್ಟು 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 ಅವ್ರು ಡಯಟ್ ಮಾಡೋದೇ ಬೇಡ, ಅಷ್ಟು ಸಣ್ಣ ಆಗಿಬಿಡ್ತಾರೆ. ಅಂದರೆ ದೇವರ ವಾಕ್ಯ ಹೇಳುತ್ತದೆ, ಗುಣವತಿಯಾದ ಸತಿ ಗಂಡನ ತಲೆಗೆ ಕಿರೀಟ. ನಾವು ಕಿರೀಟವಾಗಿರಬೇಕು. ಅವರ ಒಂದು ನೆಮ್ಮದಿಯನ್ನು ಕೆಡಿಸುವಂಥ ಕ್ಷಯ ರೋಗವಾಗಿ ನಾವಿರಬಾರ್ದು. ಇನ್ನೊಂದು ವಾಕ್ಯವನ್ನು ನಾವು ನೋಡೋದಾದರೆ ಅದೇ 19ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳುತ್ತದೆ, ಮನೆ ಮಾರು ಆಸ್ತಿ ಪಾಸ್ತಿ ಪಿತೃಗಳಿಂದ
ದೊರಕುವುದು. ವಿವೇಕಿಯಾದ ಹೆಂಡತಿಯು ಯೆಹೋವನ ಅನುಗ್ರಹ. ಹಾಲೆಲೂಯ. ಈ ಕಾರ್ಯನ ಎಷ್ಟು ಜನ ಒಪ್ಕೊಳ್ತೀರಾ? ಆಸ್ತಿ ಪಾಸ್ತಿ ನೀವೇನೇ ಸಂಪಾದನೆ ಮಾಡ್ಬೋದು, ಒಂದು ಒಳ್ಳೆ ಹೆಂಡತಿ ಕೊಡೋದು ದೇವರ ಅನುಗ್ರಹ. ನಾವು ಅನ್ಕೊಂಡಿರ್ಬೋದು, ನನ್ನ ಜೀವಿತದಲ್ಲಿ ಇಷ್ಟೊಂದು ಫೈಟಿಂಗ್ ಆಯಿತು, ಈ ಥರ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು, ಇವ್ರನ್ನ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು. ನಾವೇ ಮಾತಾಡ್ಕೊಳ್ತೀವಲ್ವಾ, ನೀನು ಯಾಕೆ ಇದನ್ನ ಇವನ್ನ ಮಾಡ್ಕೊಂಡೆ, ನೀನು ಯಾಕೆ ಇವಳನ್ನ ಮಾಡ್ಕೊಂಡೆ, ನಾವು ಆ ಥರ ಅನ್ಕೊಂಡಿರ್ಬೋದು. ಆದರೆ ದೇವರ ವಾಕ್ಯ ಹೇಳುತ್ತದೆ ಏನು? ಮನೆ ಮಾರು ಆಸ್ತಿ ಪಾಸ್ತಿ ಇದೆಲ್ಲ ಯಾರಿಂದ ಸಿಗುತ್ತೆ? ಅಪ್ಪ ಅಮ್ಮ ಪಿತೃ ಎಲ್ಲರಿಂದ ಸಿಗುತ್ತೆ. ಆದರೆ ಗುಣವತಿಯಾದ ಹೆಂಡತಿ ಸಿಗೋದು ದೇವರ ಅನುಗ್ರಹ. ಇವತ್ತು ಎಷ್ಟು ಜನ ಒಪ್ಕೊಳ್ತೀರಾ ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ ಅಂತ? ಕೈ ಎತ್ತಿ. ಹಾಲೆಲೂಯಾ, ಆಮೇನ್. ಇಲ್ಲಿ ಹೆಂಡತಿಯ ಬಗ್ಗೆ 10ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ ಈ 11ರಿಂದ 19ನೇ ವಾಕ್ಯ ತನಕ ಆಕೆ ಯಾವ ರೀತಿ ಇರ್ತಾಳೆ, ಆ ಥರ ಆಕೆಯ ಕ್ಯಾರೆಕ್ಟರ್ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ. 20ನೇ ವಾಕ್ಯಕ್ಕೆ ನಾವು ಹೋಗೋಣ. 20ನೇ ವಾಕ್ಯದಲ್ಲಿ ಆಕೆ ಒಂದು ಕ್ಯಾರೆಕ್ಟರ್ ಅಂದರೆ ಗುಣವತಿಯಾದ ಒಂದು ಹೆಂಡತಿಯ ಒಂದು ಮುಖ್ಯವಾದ ಅಂಶ ಏನಿರುತ್ತೆ ಎಂಬುದಾಗಿ 20ನೇ ವಾಕ್ಯದಲ್ಲಿ ನಾವು ಓದಿಕೊಳ್ಳೋಣ. இந்த வசனம் தமிழ்ல படிங்கோ. ಹಾಲೆಲೂಯಾ. ಏನಂತೆ? ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಿಲ್ಲದವರಿಗೆ ಕೈ ನೀಡುವಳು ಎಂಬುದಾಗಿ. ಅದರ ಕೆಳಗಡೆ ನಾವು ಇದನ್ನು ನೋಡಬೇಕಾದ್ರೆ ಅವರು ಓನ್ ಬಿಸ್ನೆಸ್ ಮಾಡ್ತಾ ಇರ್ತಾಳೆ. ಆ ಒಂದು ಓನ್ ಬಿಸ್ನೆಸ್ಸಿಂದ ಬಂದಿರೋಂಥ ಪ್ರಾಫಿಟಲ್ಲಿ ಫಸ್ಟ್ ಏನು ಮಾಡ್ತಾಳೆ ಅಂದರೆ, ತನ್ನ ಮನೆಯಲ್ಲಿರುವಂಥ ಗಂಡನಿಗೆ, ಮಕ್ಕಳಿಗೆ, ಜೊತೆಲಿ ಹುಟ್ಟಿದವ್ರು ಎಲ್ಲರಿಗೂ ಒಂದು ಸಹಾಯ ಮಾಡುವಂಥ ಒಂದು ಸಹೋದರಿಯಾಗಿರ್ತಾಳೆ. ಇಲ್ಲಿ ಇನ್ನೊಂದು 20ನೇ ವಾಕ್ಯದಲ್ಲಿ ನಾವು ನೋಡೋದಾದರೆ, ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಿಲ್ಲದವರಿಗೆ ಕೈ ನೀಡುವಂಥ ಒಂದು ಕ್ಯಾರೆಕ್ಟರ್. ಹಾಲೆಲೂಯಾ. ಇವತ್ತು ಹೆಣ್ಣು ಮಕ್ಕಳಲ್ಲಿ ಇರುವಂಥ ಒಂದು ಪ್ರಮುಖವಾದ ಕ್ಯಾರೆಕ್ಟರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದು ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಒಂದು ಗುಣ ಅಲ್ವಾ. ಈ ಒಂದು ಕಾರ್ಯನ ಯಾರಲ್ಲಿ ನಾವು ಅಧಿಕವಾಗಿ ನೋಡ್ಬೋದು? ಯೇಸು ಸ್ವಾಮಿಯಲ್ಲಿ ನೋಡ್ಬೋದಲ್ವಾ. ಅವರು ತನ್ನ ಉಸಿರನ್ನು ಕೂಡ, ತನ್ನ ಕೊನೆ ತೊಟ್ಟು ರಕ್ತನೂ ಕೂಡ ಇನ್ನೊಬ್ಬರಿಗೋಸ್ಕರ ಅಂತ ಕೊಟ್ಟರು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಗುಣವತಿಯಾದ ಸತಿ ಯಾವ ರೀತಿ ಇರ್ತಾಳೆ ಅಂದರೆ, ಅವಳಿಗೆ ಬರುವಂಥ ಪ್ರಾಫಿಟಲ್ಲಿ ದೇವರ ರಾಜ್ಯಕ್ಕೆಂದು, ಕಷ್ಟದಲ್ಲಿ ಇರುವವರಿಗೆಂದು, ಯಾರ್ಯಾರು ಅವರ ಬಳಿಗೆ ಬರ್ತಾರೋ, ಕಷ್ಟ ಅಂತ ಹೇಳ್ಕೊಂಡು ಬರ್ತಾರೋ ಅವ್ರಿಗೆಲ್ಲ ಸಹಾಯ ಮಾಡುವಂಥ ಒಂದು ಹೆಂಗಸಾಗಿರ್ತಾಳೆ ಎಂಬುದಾಗಿ. ಈ ವಾಕ್ಯಕ್ಕೆ ಅನುಸಾರವಾಗಿ ನಾವು ನೋಡೋದಾದರೆ, ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 17ನೇ ವಾಕ್ಯ, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಹಾಲೆಲೂಯಾ. ಇವತ್ತು ನಾವು ಅನ್ಕೊಂಡಿರ್ಬೋದು, ಭಿಕ್ಷೆ ಕೇಳೋರು ಮಾತ್ರ ಬಡವರು, ದೇವರು ನಿನ್ನ ಬಳಿಗೆ ಯಾರ್ಯಾರನ್ನ ಕಳಿಸ್ತಾರೋ ಅವ್ರಿಗೆಲ್ಲ ನಾವು ಸಹಾಯ ಮಾಡಲು ಏನಾಗಿರ್ಬೇಕು? ರೆಡಿಯಾಗಿರ್ಬೇಕು. ನಾವು ಅನ್ಕೊಂಡಿರ್ಬೋದು, ಅವ್ರೇನು ನೋಡೋಕೆ ಚೆನ್ನಾಗೇ ಇದ್ದಾರಲ್ಲ, ಅವ್ರಿಗೇನು ಪ್ರಾಬ್ಲಮ್ಮು? ಇವತ್ತು ನಿನ್ನ ಬಳಿಯಲ್ಲಿ ಯಾವುದಾದ್ರೂ ಒಂದು ಪ್ರೇಯರ್ ರಿಕ್ವೆಸ್ಟ್ ಅಂತ ಬರ್ತಾರಾ, ನಿನ್ನ ಹತ್ರ ಒಂದು ಕಷ್ಟ ಅಂತ ಹೇಳ್ಕೊಳಕ್ಕೆ ಬರ್ತಾರಾ, ಅವ್ರಿಗೆಲ್ಲ ನಮ್ಮ ಕೈಯಲ್ಲಾದಷ್ಟು ಸಹಾಯ ನಾವು ಮಾಡಲೇಬೇಕು. ಯಾಕಂದರೆ ದೇವರ ವಾಕ್ಯ ಆ ರೀತಿ ಹೇಳುತ್ತದೆ, ನೀನು ಬಡವರಿಗೆ ಮಾಡುವಂಥ ಒಂದು ಸಹಾಯ ಯಾರಿಗೆ ಅಂದರೆ, ದೇವರಿಗೆ ನೀನು ಸಾಲ ಕೊಟ್ಟಂಗೆ. ಅದಕ್ಕೆ ಪ್ರತ್ಯುಪಕಾರ ಯಾರು ಮಾಡ್ತಾರೆ? ಅವರು ರಿಟರ್ನ್ ಕೊಡ್ದಿದ್ರು ಓಕೆ, ಜನಗಳಿಗೆ ನಾವು ಮಾಡಿರೋ ಉಪಕಾರ ಗೊತ್ತಾಗದೆ ಹೋದ್ರೂ ಪರವಾಗಿಲ್ಲ, ಆ ಒಂದು ಕಾರ್ಯಕ್ಕೆ ಯೆಹೋವನೇ ಪ್ರತಿಫಲವನ್ನು ಕೊಡುವಂಥ ದೇವರಾಗಿದ್ದಾರೆ. ಎಷ್ಟೋ ಒಂದು ಸಹೋದರಿಯನ್ನು ನಾವು ಸತ್ಯವೇದದಲ್ಲಿ ನೋಡ್ಬೋದು ಅಲ್ವಾ. ಯೇಸು ಸ್ವಾಮಿಯ ಬಳಿಯಲ್ಲೂ ಕೂಡ ಅದ್ಭುತಗಳನ್ನು ಪಡೆದುಕೊಂಡಂಥ ಒಂದು ಇದರಲ್ಲಿ ನೋಡಬೇಕಾದ್ರೆ ತುಂಬ ಎಕ್ಸಾಂಪಲ್ಸ್ನ ಕೊಡ್ಬೋದು ಸತ್ಯವೇದದಲ್ಲಿ. ಅಲ್ಲೆಲ್ಲ ನೋಡಬೇಕಾದ್ರೆ ಹೆಂಗಸು ಯಾವ ರೀತಿ ತನ್ನ ಪ್ರೀತಿಯನ್ನು ತೋರ್ಪಡಿಸಿಕೊಂಡಿದ್ದಾಳೆ ಎಂಬುದಾಗಿ. ಕೊಡೋದು ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ, ತಮ್ಮಲ್ಲಿರುವಂಥ ಏಸುವನ್ನು ಕೂಡ ಕೊಡೋದು ಒಂದು ದೊಡ್ಡ ಕಾರ್ಯವಾಗಿದೆ. ನಮ್ಮಲ್ಲಿರುವಂಥ ತಾಳ್ಮೆಯನ್ನು, ಪ್ರೀತಿಯನ್ನು, ಸಹನೆಯನ್ನು, ಕ್ಷಮಿಸುವಂಥ ಒಂದು ಕಾರ್ಯವನ್ನು, ಇದೆಲ್ಲ ಏನು ಬೇಕು ಹೆಂಗಸರಿಗೆ ಬೇಕಾದಂಥ ಒಂದು ಮುಖ್ಯವಾದ ಗುಣವಾಗಿದೆ. ಈ ಒಂದು ವಾಕ್ಯಕ್ಕೆ ಅನುಸಾರವಾಗಿ ಒಂದು ಪಾಸ್ಟರ್ದು ನಾನು ಮೆಸೇಜ್ ಕೇಳ್ತಾ ಇರಬೇಕಾದ್ರೆ, ಜನರಾಸಿಟಿ ಅಂದರೆ ಕೊಡೋದ್ರ ಬಗ್ಗೆ. ವಾಗ್ದಾನ ವಚನ ನಾವು ಅನ್ಕೊಂಡಿರ್ತೀವಿ, 365 ದಿನನೂ ಯೇಸು ಸ್ವಾಮಿ ಭಯಪಡಬೇಡ ಅಂತ ಹೇಳಿದ್ದಾರೆ, ನಾನು ಭಯಪಡಲ್ಲ, ಅದನ್ನು ಮಾತ್ರ ನಾವು ವಾಕ್ಯ ಇಟ್ಕೊಳ್ತೀವಲ್ವಾ. ಬಟ್ ಸತ್ಯವೇದದಲ್ಲಿ ಕೊಡೋದ್ರ ಬಗ್ಗೆ 2162 ಸಲ ಬರೆಯಲ್ಪಟ್ಟಿದೆ. ಯಾವುದು ಜಾಸ್ತಿ ಇದೆ? ಭಯಪಡಬೇಡ ಅನ್ನೋ ವಾಗ್ದಾನ ಜಾಸ್ತಿ ಇದೆಯಾ, ನೀನು ಇನ್ನೊಬ್ಬರಿಗೆ ಕೊಡೋ ಅನ್ನೋದು ಜಾಸ್ತಿ ಇದೆಯಾ? 2162 ಸಲ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಇನ್ನೊಬ್ಬರಿಗೆ ನಾವು ಕೊಡಬೇಕು ಎಂಬುದಾಗಿ. ಮದರ್ ತೆರೇಸಾ ಎಲ್ಲರಿಗೂ ಗೊತ್ತಿರುವಂಥ ಒಂದು ಸಹೋದರಿ ಅಲ್ವಾ. ಆಕೆ ಕ್ರಿಯೆಯ ಮೂಲಕ ಯೇಸು ಸ್ವಾಮಿಯನ್ನು ತೋರಿಸಿದಂಥ ಒಬ್ಬ ವ್ಯಕ್ತಿಯಾಗಿದ್ದಾಳೆ ಅಲ್ವಾ. ಕ್ರಿಯೆಯ ಮೂಲಕ ಆಕೆಯ ಒಂದು ಇದ್ರನ್ನು ನೋಡಬೇಕಾದ್ರೆ, ಕ್ರಿಕೆಟ್ ಆಡ್ತಾರಲ್ಲ, ಸಿಕ್ಸರ್ಸ್ ಇದ್ದು ಎಲ್ಲರಿಗೂ ಗೊತ್ತಿದೆ ಅಲ್ಲ. ಅವನೊಂದ್ಸಲಿ ಕ್ರಿಕೆಟ್ ಆಡಬೇಕಾದ್ರೆ ಅವನು ಎಕ್ಸ್ಟ್ರಾ ಸ್ಕೋರ್ ಮಾಡಿರೋದ್ರಿಂದ ಅವನಿಗೆ 10,000 ವೌಚರ್ ಬಂತಂತೆ. ಎಕ್ಸ್ಟ್ರಾ ಸ್ಕೋರ್ ಮಾಡಿದ್ರೆ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಹಿಂಗೆ ಕೊಡ್ತಾರಲ್ಲ, ಆ ರೀತಿ ಸಿಕ್ಸರ್ಸ್ ಇದ್ದಕ್ಕೆ ಸಿಕ್ತಂತೆ.
ಇಟ್ಕೊಂಡು ಇದನ್ನು ಏನಾದರೂ ಒಂದು ಮಾಡಬೇಕಲ್ಲ ಅನ್ನೋ ಒಂದು ಬರಬೇಕಾದ್ರೆ ಅವನ ಮೈಂಡಲ್ಲಿ ಮದರ್ ತೆರೇಸಾ ಅವರ ಆರ್ಫನೇಜ್ ಜ್ಞಾಪಕ ಬಂತಂತೆ. ಅಲ್ಲಿ ಹೋಗಿ ನಾವು ಕೊಡೋಣ ಎಂಬುದಾಗಿ ಅವನು ಅದನ್ನು ಫಿಕ್ಸ್ ಮಾಡಿಕೊಂಡು ಆ 10,000 ವೋಚರ್ನ ತಗೊಂಡೋಗಿ ಮದರ್ ತೆರೇಸಾ ಅವರ ಒಂದು ಆಶ್ರಮಕ್ಕೆ ಕೊಡಬೇಕು ಅಂತ ಹೋಗಬೇಕಾದ್ರೆ ಇಲ್ಲಿಂದ ಎಂಟ್ರೆನ್ಸ್ ತನಕ ರೋಗಿಗಳು ಮನ್ಗಿದಾರಂತೆ. ಇಲ್ಲಿ ಹೋಗ್ಬೇಕಾದ್ರೇ ಅವ್ನಿಗೆ ಸ್ಮೆಲ್ ಆಗ್ತಾ ಇಲ್ಲ. ಅಲ್ಲಿರುವಂಥ ಒಂದು ಪರ್ಸನ್ನ ಕೇಳಿದಂತೆ, ಮದರ್ ತೆರೇಸಾ ಅವ್ರನ್ನ ನಾನು ಮೀಟ್ ಮಾಡಬೇಕು. ಅವರು ಅಲ್ಲಿರುವಂಥ ಒಬ್ಬ ಮನುಷ್ಯ ಹೇಳಿದಂತೆ, ಅವರು ಸೇವೆ ಮಾಡ್ತಾ ಇದ್ದಾರೆ, ನಾನು ಇನ್ಫಾರ್ಮ್ ಮಾಡ್ತೀನಿ. ಅವ್ನು ಇಲ್ಲಿ ಇರಬೇಕಾದ್ರೆ ಆ ಸ್ಮೆಲ್ ತಡೆಯೋಕ್ಕಾಗದೆ ತನ್ನ ಜೋಬಲ್ಲಿ ಇದ್ದಂಥ ಖರ್ಚಿಫ್ನ ತೆಗೆದು ಮೂಗನ್ನ ಹಿಂಗೆ ಮುಚ್ಕೊಂಡು ಒಳಗಡೆ ನಿಧಾನವಾಗಿ ನಡ್ಕೊಂಡು ಹೋದಂತೆ. ನೋಡಿದ್ರೆ ಆ ಕಡೆ ಈ ಕಡೆ ಆ ಕಡೆ ಎಲ್ಲ ವ್ಯಾಧಿಯಸ್ಥರು ಮನ್ಗಿದಾರಂತೆ. ಎಲ್ಲ ನೋಡಿದ್ರೆ ಯಾರು ಅವ್ರು ಮಾಡ್ತಾ ಇದ್ದಂಥ ಸೇವೆ ಯಾರ್ದು? ಕುಷ್ಠರೋಗಿಗಳ ಮಧ್ಯದಲ್ಲಿ. ಹಲ್ಲೆಲೂಯಾ. ಇವತ್ತು ನಾವು ಸ್ವಲ್ಪ ಏನಾದರೂ ಮೆಸೇಜ್ ಚೆನ್ನಾಗಿ ಕೊಟ್ಬಿಟ್ರೆ, ಚೆನ್ನಾಗಿ ಹಾಡಾಡ್ಬಿಟ್ರೆ ಕೊಂಬಂದ್ಬಿಡುತ್ತೆ ಹೆಂಗಸರಿಗೆ ಅಲ್ವಾ? ಈ ರೀತಿಯಾದ ಸೇವೆಗಳು ನಮ್ಮ ಭಾರತ ದೇಶಕ್ಕೆ ಬೇಕು. ಅವ್ರ ಕ್ರಿಯೆ ಮೂಲಕ ಅದನ್ನು ತೋರಿಸಿದಂಥ ಒಂದು ಸಹೋದರಿ ಆಗಿದ್ದಾರೆ. ಅಲ್ಲಿ ನೋಡ್ಬೇಕಾದ್ರೆ ಹೋಗ್ತಾ ಇದ್ದಾರಂತೆ, ಆ ಸಿಕ್ಸಸ್ ಇದಕ್ಕೂ ಒಂಥರ ಇದಾಗ್ತಾ ಇದೆ, ಏನಪ್ಪ ಇದು ಈ ರೀತಿಯಾಗಿ ಒಂದು ಇದು ಮಾಡ್ತಾ ಇದ್ದಾರಲ್ಲ ಅಂತ. ಅಲ್ಲಿ ಮುಂದೆ ಹೋಗಿ ನೋಡ್ಬೇಕಾದ್ರೆ ಮದರ್ ತೆರೇಸಾ ಬಂದ್ಬಿಟ್ಟು ಒಬ್ಬ ಕುಷ್ಠರೋಗಿಗೆ ಕೀವು ಬರ್ತಾ ಇದ್ದಂಥ ಒಂದು ಹುಳ ಬರ್ತಾ ಇದೆ ಅಂತ, ಕೀವು ಬರ್ತಾ ಇದೆಯಂತೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರಂತೆ. ಇವನು ಅಬ್ಸರ್ವ್ ಮಾಡ್ತಾ ಇದ್ದಂತೆ. ಇದನ್ನೆಲ್ಲ ಮಾಡಾದ್ಮೇಲೆ ಮದರ್ ತೆರೇಸಾ ಅವರಿಬ್ಬರು ಆಚೆ ಬಂದ್ರಂತೆ. ಬಂದ್ಮೇಲೆ ಕೇಳಿದ್ರಂತೆ, ಏನಪ್ಪ ನೀನು ಬಂದಿದ್ದು? ಇಲ್ಲ, ಈ ಥರ ನಾನು ಕ್ರಿಕೆಟಲ್ಲಿ ಇದಾಯಿತು, ಈ ವೋಚರ್ ನನಗೆ ಸಿಕ್ತು, ನಾನು ನಿಮ್ಮ ಆರ್ಫನೇಜ್ಗೆ ಕೊಡೋಣ ಅಂತ ನಾನು ಬಂದೆ. ಅವಾಗ ಹೇಳ್ತಾ ಇರಬೇಕಾದ್ರೆ ಅವ್ನು ಹೇಳಿದಂತೆ ಮದರ್ ತೆರೇಸಾನು ನೋಡ್ಬಿಟ್ಟು, ಮದರ್ ತೆರೇಸಾ ನೀನು ಎಷ್ಟು ದೊಡ್ಡ ವ್ಯಕ್ತಿ ಅಲ್ವಾ? ಅವ್ರಿಗೆ ಪದ್ಮಭೂಷಣ ಅವಾರ್ಡೆಲ್ಲ ಸಿಕ್ಕಿದೆ ಅಲ್ಲ, ತುಂಬ ದೊಡ್ಡ ಅವಾರ್ಡೆಲ್ಲ ನಿಮ್ಗೆ ಸಿಕ್ಕಿದೆ ಅಲ್ವಾ? ನೀವು ಯಾಕೆ ಈ ಸೇವೆಯನ್ನು ಮಾಡ್ತಾ ಇದ್ದೀರಾ? ಅವ್ನು ಕೇಳ್ತಾ ಇರೋ ಕ್ವೆಶನ್ ಮದರ್ ತೆರೇಸಾ ನೋಡಿ, ನೀವು ಯಾರನ್ನಾದರೂ ಆಳನ್ನು ಇಟ್ಕೊಂಡು ಇಲ್ಲ ಬೇರೆ ಏನೋ ಇದು ಮಾಡ್ಕೊಂಡಿರ್ಬೋದು, ನಿಮ್ಗೆ ಯಾಕೆ ಬೇಕು ಈ ಗತಿ ಅಂತ ಕೇಳಬೇಕಾದ್ರೆ ಮದರ್ ತೆರೇಸಾ ಹೇಳಿದ್ರಂತೆ, ನನ್ನ ಯೇಸುಸ್ವಾಮಿ ಹೇಳಿದ್ದಾರೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ. ಹಲ್ಲೆಲೂಯಾ. ಅವ್ರು ಹೇಳ್ತಾ ಇದ್ದಾರೆ, ನೀನು ನಾನು ಕೊಡ್ತಾ ಇದೆಯಲ್ಲ ಹಣ, ಇದಕ್ಕಿಂತ ನನ್ನಲ್ಲಿರುವಂಥ ಯೇಸುವನ್ನು ಕೊಡೋದೇ ಹೆಚ್ಚಿನ ಭಾಗ್ಯ. ಈ ಮಾತನ್ನು ಯಾರು ಹೇಳಿರೋದು? ಯೇಸುಸ್ವಾಮಿ. ಅಪೊಸ್ತಲರ ಕೃತ್ಯಗಳಲ್ಲಿ ಅಪೊಸ್ತಲನಾಗಿರುವ ಪೌಲನು ಹೇಳ್ತಾರೆ, ತನ್ನ ಸೇವೆಯ ಒಂದು ಕಾರ್ಯವನ್ನು ಮುಗಿಸ್ತಾ ಇರಬೇಕಾದ್ರೆ ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಿನ ಭಾಗ್ಯ, ಇದನ್ನ ಯಾರು ಹೇಳಿದ್ದಾರೆ? ಯೇಸುಸ್ವಾಮಿನೇ ಹೇಳಿದ್ದಾರೆ. ಅವನಿಗೆ ಮುಖ ಕೊಡ್ದಂಗೆ ಆಯ್ತಂತೆ. ಇವತ್ತು ನಾವು ಅನ್ಕೊಂಡಿರ್ಬೋದಲ್ಲ, ದೇವ್ರು ನಮ್ಗೆ ಎಷ್ಟೊಂದು ಫೆಸಿಲಿಟಿ ಕೊಟ್ಟಿದ್ದಾರೆ ಅಲ್ವಾ, ಈ ರೀತಿ ಮಾಡ್ಬೋದು ಆ ರೀತಿ ಮಾಡ್ಬೋದು ಅಂತ. ಆದರೆ ದೇವರ ವಾಕ್ಯ ಹೇಳುತ್ತದೆ, ದೇವರ ಸಮ್ಮುಖದಲ್ಲಿ ನಾವು ತಗ್ಗಿಸ್ಕೊಳ್ತೀವಲ್ಲ, ಇನ್ನೊಬ್ಬರಿಗೆ ಕನಿಷ್ಠನಲ್ಲಿ, ಯೇಸುಸ್ವಾಮಿ ಹೇಳ್ತಾರೆ ಸೇವೆಯಲ್ಲೇ ಶ್ರೇಷ್ಠವಾದ ಸೇವೆ ಯಾವುದು ಗೊತ್ತಾ? ಒಬ್ಬ ಕನಿಷ್ಠನಲ್ಲಿ ನಾವು ಯೇಸುಸ್ವಾಮಿನ ನೋಡ್ತೀವಲ್ವಾ, ಅದೇನೇ ಶ್ರೇಷ್ಠವಾದ ಒಂದು ಸೇವೆ ಆಗಿದೆ. ಅಲ್ಲಿ ಮದರ್ ತೆರೇಸಾ ಒಂದು ಸಾಕ್ಷಿಯನ್ನು ಹೇಳಿದ್ರಂತೆ ಕೊಡೋದ್ರ ಬಗ್ಗೆ. ಇವತ್ತು ನಮ್ಮಲ್ಲಿರುವಂಥ ಯಾವುದೇ ಕಾರ್ಯ ಇರಲಿ, ದೇವ್ರು ನಿನಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರಾ? ನಿನ್ನ ಸ್ಯಾಲ್ರಿಯಲ್ಲಿ 1000 ರೂಪೀಸ್ ಎಕ್ಸ್ಟ್ರಾ ಆಯ್ತಾ? ಒಂದು ಫ್ಯಾಮಿಲಿಗೆ ಅಂತ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅವ್ರಿಗೆ ತಿಂಗಳಿಗೆ ಒಂದು ಪ್ರಾವಿಷನು, ಇಲ್ಲ ಒಂದು ವರ್ಷಕ್ಕೆ ಈ ಕ್ರಿಸ್ಮಸ್ ಹಬ್ಬ ಬರುತ್ತಲ್ಲ, ಆ ಟೈಮಲ್ಲಿ, ಆ ಒಂದು ಟೈಮ್ ಅಂದರೆ ಸೀಸನ್ ಅದು ಅಲ್ವಾ, ಅವಾಗ ಯಾರು ನಮ್ಮನ್ನು ಕ್ವೆಶನ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸಮಯದಲ್ಲಿ ಕೊಡೋದಾಗ್ಲಿ, ಇಲ್ಲ ಯಾರೇ ಒಬ್ಬರು ಅಸ್ವಸ್ಥರಾಗಿರೋ ಟೈಮಲ್ಲಿ ನಾವು ಕೊಡೋದಾಗ್ಲಿ, ಇದೆಲ್ಲ ನಾವು ಅನ್ಕೊಂಡಿರ್ಬೋದು ಅದು ಕೊಡೋದ್ರಿಂದ ಒಳ್ಳೆ ಹೆಸರು ಬರುತ್ತದೆ ಅಂತ. ಇಲ್ಲವೇ ಇಲ್ಲ. ದೇವರಿಗೆ ಇಷ್ಟವಾದಂಥ ಕಾರ್ಯ ಯಾವುದು ಅಂದರೆ ನಾವು ಇನ್ನೊಬ್ಬರಿಗೆ ಕೊಡುವಂಥದ್ದು. ಹಲ್ಲೆಲೂಯಾ. ಮೂರನೇದಾಗಿ ನೋಡ್ಕೊಳ್ಳೋದಾದರೆ ಟೈಮ್ ಜಾಸ್ತಿ ಆಯಿತು. 30ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. 30ನೇ ವಾಕ್ಯ ಮುಖ್ಯವಾದ ಒಂದು ವಾಕ್ಯವಾಗಿದೆ. ಏನದು? ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವೂ ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಹಲ್ಲೆಲೂಯಾ. ಇವತ್ತು ನಾನು ಮಾಡುವಂಥ ಮೇಕಪ್ ಆಗಲಿ, ನಾನು ಹಾಕುವಂಥ ಡ್ರೆಸ್ ಆಗಲಿ, ನಾನು ಮಾಡುವಂಥ ಪ್ರಸಂಗವಾಗಲಿ, ನಡೆದುಕೊಳ್ಳುವಂಥ ಕಾರ್ಯವಾಗಲಿ ಯಾವುದೂ ದೇವರ ಸಮ್ಮುಖದಲ್ಲಿ ನಿಲ್ಲೋದಿಲ್ಲ. ನಾನು ದೇವರಲ್ಲಿ ಎಷ್ಟು ಭಯಭಕ್ತಿ ಉಳ್ಳವನಾಗಿದ್ದೀನಿ, ನನ್ನ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತೀನಿ, ನಾನು ದೇವರ ಸಭೆಯಲ್ಲಿ ಯಾವ ರೀತಿ ನಡ್ಕೊಳ್ತೀನಿ, ನನ್ನ ಗಂಡನಿಗೆ ನಾನು ಯಾವ ರೀತಿ ನಡ್ಕೊಳ್ತೀನಿ, ದೇವರ ಸೇವೆಯಲ್ಲಿ ನಾನು ಯಾವ ರೀತಿ ಇದ್ದೀನಿ, ಅದು ಮಾತ್ರನೇ ಮುಖ್ಯ. ಅದರಿಂದ ದೇವರ ವಾಕ್ಯ ಹೇಳುತ್ತದೆ, ನೀನು ದೇವರಿಗೆ ಭಯಭಕ್ತಿಯಿಂದ ಇದ್ದರೆ ಎಲ್ಲರೂ ನಿನ್ನನ್ನು ಸ್ತೋತ್ರ ಅಂತ ಹೇಳ್ತಾರೆ. ಈ ವಾಕ್ಯಕ್ಕೆ ಅನುಸಾರವಾಗಿ ನಾವು ನೋಡೋದಾದರೆ 1 ಪೇತ್ರ, ಆ ವಾಕ್ಯವನ್ನು ಮಾತ್ರ ನಾವು ತೆಗೆದುಕೊಳ್ಳೋಣ. 1 ಪೇತ್ರ 3ನೇ ಅಧ್ಯಾಯ 3ರಿಂದ 5ನೇ ವಾಕ್ಯ. ಅಲ್ಲಿ ಮನೇಲಿ ಬೇಕಾದರೂ ಹೋಗಿ ಓದಿ. ಅಲ್ಲಿ ಡೆಫಿನೇಷನ್ ಅಪೊಸ್ತಲನಾಗಿರುವ ಪೌಲನು ತುಂಬ ಚೆನ್ನಾಗಿ ಕೊಡ್ತಾರೆ. ಏನಂದರೆ ಯಾವ ರೀತಿಯಾಗಿ ಇರಬೇಕು ಹೆಂಗಸರು ಅಂದರೆ, ಚಿನ್ನ ಹಾಕ್ಕೊಳ್ಳೋದು ಹೊರಗಣ ಶೃಂಗಾರವೇ ನಮ್ಮ ಅಲಂಕಾರವಾಗಿರ್ಬೋದು, ಅಂದರೆ ಅಲಂಕಾರವಾಗಿರಬಾರ್ದು. ಒಬ್ಬೊಬ್ಬರು ನೋಡಬೇಕಾದ್ರೆ ಔಟ್ವರ್ಡ್ ನೋಡೋದಕ್ಕೆ ಚೆನ್ನಾಗಿರ್ತಾರೆ, ಬಟ್ ಒಳಗಡೆ ಏನಿರುತ್ತೆ, ಯಾವ್ದ್ಯಾವ್ದು ಬೇಡವೋ, ದೇವರಿಗೆ ಯಾವ್ದ್ಯಾವ್ದು ಇಷ್ಟ ಆಗಲ್ವೋ ಅದೇ ಇರುತ್ತೆ, ಬಟ್ ನೋಡೋಕೆ ಮಾತ್ರ
ಚೆನ್ನಾಗಿರ್ತಾರೆ. ಬಟ್ ಅಪೊಸ್ತಲನಾಗಿರುವ ಪೇತ್ರ ಆ ರೀತಿ ಹೇಳಲ್ಲ. ನೀವು ಆ ರೀತಿ ಇದ್ರೂ ಇದ್ಕೊಳ್ಳಿ, ಬಟ್ ಅದಕ್ಕಿಂತ ಪ್ರೇಷಿಯಸ್ ಯಾವುದು ಅಂದರೆ ಶಾಂತವಾದ ಗುಣ, ಸದ್ಗುಣತೆ, ದೀನತೆ, ಪ್ರೀತಿ, ಇದೇ ನಿಮ್ಮ ಹೊರಗಣ ಶೃಂಗಾರವಾಗಿರಬೇಕು. ಅದು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಇಂಥ ಒಂದು ಕಾರ್ಯ ಯಾರಿಗೆ ಇಷ್ಟವಾಗಿದೆ? ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ಮನುಷ್ಯರನ್ನು ಮೆಚ್ಚುಗೆ ಪಡಿಸೋದಕ್ಕೆ ಏನು ಬೇಕಾದರೂ ಮಾಡ್ಬೋದು, ಆದರೆ ಹೃದಯವನ್ನು ಪರಿಶೋಧಿಸುವ ದೇವರನ್ನು ಮೆಚ್ಚಿಸಬೇಕೆನ್ನುವುದೇ ನಮ್ಮ ಒಂದು ಕಾರ್ಯವಾಗಿದೆ. ಎಷ್ಟೋ ಕಾರ್ಯಗಳನ್ನು ನಾವು ನೋಡ್ಬೋದು, ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ರೆ ಟೈಮ್ ಇಲ್ಲ. ಹಾಗಾಗಿ 3 ವಾಕ್ಯಗಳನ್ನು ನಾನು ಆರಿಸಿಕೊಂಡು ಈ ಒಂದು ಇದನ್ನು ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಎಲ್ಲರೂ ಈ ವಾಕ್ಯದ ಪ್ರಕಾರ ನಡೆಯುವವರಾಗಿರೋಣ. ಮೊದಲು ಬೋಧಿಸುವಂಥ ನಾನು ಆ ರೀತಿ ನಡ್ಕೊಂಡು ಆಮೇಲೆ ನಿಮಗೆ ಬೋಧನೆ ಮಾಡಬೇಕು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಜೀಸಸ್. ಕಾಣಿಕೆ ತಗೊಂಥ ಸಮಯದಲ್ಲಿ ನಮ್ಮಲ್ಲಿರುವಂಥ ಮಕ್ಕಳು ಬಂದು ಹಾಡನ್ನು ಹಾಡಿ ದೇವರ ನಾಮನ ಮಹಿಮೆ ಪಡಿಸ್ತಾರೆ. ಮಹಿಮೆಯ ರಸನೆ ನಿನ್ನ ಆತ್ಮದಿಯರದಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ರಸನೆ ನಿನ್ನ ಆತ್ಮದಿಯರದಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ರಸನೆ ನಿನ್ನ ಆತ್ಮದಿಯರದಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿಮ್ಮನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿಮ್ಮನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ. ಮಹಿಮೆಯ ರಸನೆ ನಿನ್ನ ಆತ್ಮದಿಯರದಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ, ಸತ್ಯದಿ ಆರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರಪ್ಪ. ಥ್ಯಾಂಕ್ ಯು ಫಾದರ್. ನಮ್ಮ ಮಧ್ಯಲಿನ ಪ್ರಸನ್ನತೆ ಇರುವುದಕ್ಕಾಗಿ ನಿಮ್ಮನ್ನು ಮಹಿಮೆ ಪಡಿಸ್ತೇವೆ ಸ್ವಾಮಿ. ನಾವು ಮುಖ್ಯವಾದ ಒಂದು ಕಾರ್ಯಕ್ಕೆ ನಾವು ಬಂದಿದ್ದೇವೆ. ಸ್ತೋತ್ರ. ಅದೇ ದೇವರ ವಾಕ್ಯವನ್ನು ನಾವು ಕೇಳುವಂಥ ಒಂದು ಸಂದರ್ಭ. ಸ್ತೋತ್ರ. ಈ ಸಮಯದಲ್ಲಿ ಕೂಡ ನಾವು ಕೊಟ್ಟಂಥ ಕಾಣಿಕೆಗಾಗಿ ದೇವರ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಹಲ್ಲೆಲೂಯಾ. ನನ್ರಿ ಅಪ್ಪ. ಸ್ತೋತ್ರ ರಾಜ. ಮಹಿಮೆಯಾಗಲಿ ಸ್ವಾಮಿ. ಸ್ತೋತ್ರ ಡ್ಯಾಡಿ.
ಪಡಿಸೋಣ. ಅಲಲು ಈ ಸಮಯದಲ್ಲಿ ಕೂಡ ದೇವರ ವಾಕ್ಯವನ್ನು ಹಂಚ್ಕೊಳ್ಳೋದಕ್ಕಾಗಿ ನಮ್ಮದಲ್ಲಿರುವಂಥ ಸಹೋದರಿ ಝಾನ್ಸಿ ಅವರು ಬರ್ತಾರೆ. ಹಲಲೂಯ, ಥ್ಯಾಂಕ್ ಯು ಲಾರ್ಡ್. ಕೈಗಳನ್ನು ತಟ್ಟಿ ಯೇಸುವನ್ನು ಮಹಿಮೆ ಪಡಿಸೋಣ. ಪ್ರೇಸ್ ಲಾರ್ಡ್. ಕರ್ತನ ಪರಿಶುದ್ಧವುಳ್ಳ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವ ಒಂದು ಟಾಪಿಕ್, ಉದ್ದೇಶಕ್ಕಾಗಿ ದೇವರಿಂದ ಆಯ್ಕೆಯಾದವರು. ಸೊ ಗಾಡ್ ಹಸ್ ಚೋಸನ್. ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಗಿರೋ ಒಂದು ಕಾರಣದಿಂದ ನಾನು ಮಾತಾಡುವಂಥ ಪ್ರತಿಯೊಂದು ವಿಷಯವೂ ಮಹಿಳೆಯರನ್ನು ಕುರಿತಾಗಿರುತ್ತದೆ. ಸೊ ದೇವರು ಪ್ರತಿಯೊಂದು ಮಹಿಳೆಯನ್ನು, ಆತನನ್ನು ನಂಬುವ ಪ್ರತಿಯೊಂದು ಮಹಿಳೆಯನ್ನು ಒಂದು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿದ್ದಾರೆ ಅಂತ. ಸೊ ಸಮಾಜವು ಹಲವಾರು ಬಾರಿ ಮಹಿಳೆಯನ್ನು ಅವಳು ಹೆಂಗೆ ಕಾಣ್ತಾಳೆ, ಅವಳ ಸೌಂದರ್ಯ ಅಥವಾ ಅವಳು ಏನು ಕೆಲಸ ಮಾಡ್ತಾಳೆ ಅಥವಾ ಅವಳು ಈ ಜಗತ್ತಲ್ಲಿ ನಿಭಾಯಿಸುವಂಥ ಒಂದು ಪಾತ್ರಗಳಿಂದ ಒಂದು ಮಹಿಳೆಯನ್ನು ಈ ಜಗತ್ತು ಅಳೆಯುತ್ತೆ. ಆದರೆ ದೇವರು, ನಾನು ಆಗಲೇ ಹೇಳಿದ ಹಾಗೆ, ಪ್ರತಿಯೊಂದು ಮಹಿಳೆಯನ್ನು ಒಂದು ದೈವಿಕ ಉದ್ದೇಶದಿಂದ ದೇವರು ಸೃಷ್ಟಿ ಮಾಡಿದ್ದಾರೆ. ದೇವರ ಒಂದು ಕಣ್ಣುಗಳಲ್ಲಿ ನಾವು ಹೇಗೆ ಕಾಣ್ತೀವಿ? ನಾವು ಬಹಳ ಒಂದು ಅಮೂಲ್ಯವಾಗಿ ಕಾಣ್ತೇವೆ. ನಮಗೆ ಅನಿಸ್ಬೋದು, ನಾವು ಒಂದು ನಮ್ಮ ಫ್ಯಾಮಿಲಿ ಒಂದು ಚಿಕ್ಕ ಫ್ಯಾಮಿಲಿ, ನನ್ನ ಫ್ರೆಂಡ್ ಸರ್ಕಲ್ ಒಂದು ಚಿಕ್ಕ ಫ್ರೆಂಡ್ ಸರ್ಕಲ್, ನಾನು ಅಷ್ಟೊಂದು ಫೇಮಸ್ ಅಲ್ಲ, ಅಥವಾ ನನ್ನ ಕೈಯಲ್ಲಿ ಏನು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಸಾಧ್ಯ ಇಲ್ಲ ಅಂತ. ಸೊ ನಮಗೆ ಅದು ಸಾಮಾನ್ಯವಾಗಿ ಮನುಷ್ಯರಿಗೆ ಅನಿಸುವಂಥ ಒಂದು ಯೋಚನೆಗಳಾಗಿರುತ್ತದೆ. ಆದರೆ ನಮ್ಗೆ ಆ ಥರ ಅನಿಸಿದ್ರೂ ನಾವು ದೇವರನ್ನು ನಂಬಿರುವ ಒಂದು ಕಾರಣದಿಂದ ನಾವು ದೇವರ ಒಂದು ಕಣ್ಣುಗಳಲ್ಲಿ ಅಮೂಲ್ಯವಾಗಿ ಕಾಣ್ತೇವೆ. ಸೊ ಅದನ್ನೇ ನಾವು ಇವತ್ತು ನೋಡ್ತೇವೆ. ಇದಕ್ಕೆ ಅನುಸಾರವಾಗಿ ನಾವು ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನೋಡ್ಬೋದು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ, ಹಿ ಹ್ಯಾಸ್ ಕ್ರಿಯೇಟೆಡ್ ಅಸ್ ಇನ್ ಹಿಸ್ ಇಮೇಜ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಅವ್ರು ಹೆಂಗೆ ಕಾಣ್ತಾರೆ ಅಂದರೆ ಅವರ ಒಂದು ಇಮೇಜಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದರು. ಸೊ ಈ ವಾಕ್ಯದಲ್ಲಿ ನಾವು ನೋಡಬಹುದು, ದೇವರು ಪ್ರತಿಯೊಬ್ಬ ಮನುಷ್ಯನನ್ನು ತನ್ನ ಒಂದು ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತ ಅಲ್ವಾ. ಸೊ ಪ್ರತಿಯೊಬ್ಬರು ಸ್ವಲ್ಪ ಜನ ಅಂದ್ಕೊಳ್ತಾರೆ, ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಮೊದಲು ದೇವರು ಯಾರನ್ನು ಸೃಷ್ಟಿ ಮಾಡಿದರು? ಆದಾಮನನ್ನು ಸೃಷ್ಟಿ ಮಾಡಿದರು ಅಲ್ವಾ. ಸೊ ನಂತರ ಹವ್ವಳನ್ನು ಸೃಷ್ಟಿ ಮಾಡಿದ್ರು. ಸೊ ಮೊದಲು ಆದಾಮನನ್ನು ಸೃಷ್ಟಿ ಮಾಡಿದ್ರು ಅನ್ನೋ ಕಾರಣದಿಂದ ಕೆಲವರು ಅಂದ್ಕೊಳ್ತಾರೆ, ದೇವರು ಗಂಡಸನ್ನು ಫಸ್ಟ್ ಸೃಷ್ಟಿ ಮಾಡಿದ್ರು. ಸೊ ಮೆನ್ ಆರ್ ಡಾಮಿನೆಂಟ್ ಓವರ್ ವುಮೆನ್ ಅಂತ. ಸೊ ಫಸ್ಟು ಗಂಡಸು, ಆಮೇಲೆ ಹೆಂಗಸು ಅಂತ. ಸೊ ನಾನು ಇಲ್ಲಿ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಅವ್ರು ಹೆಚ್ಚು, ಗಂಡಸರು ಹೆಚ್ಚು ಅಥವಾ ಹೆಂಗಸರು ಹೆಚ್ಚು ಅಂತ ಹೇಳಕ್ಕೆ ಬರ್ತಿಲ್ಲ. ಇಬ್ಬರನ್ನೂ ದೇವರೇ ಸೃಷ್ಟಿ ಮಾಡಿದ್ದು. ಸೊ ನಾವು ಹೆಂಗಸರನ್ನು ಸೆಕೆಂಡ್ರಿ ಆಪ್ಷನ್ ಆಗಿ ಇಟ್ಕೋಬಾರ್ದು. ಸೊ ನಾವು ಯಾವತ್ತೂ ಸೆಕೆಂಡ್ರಿ ಆಪ್ಷನ್ ಆಗಲ್ಲ ಅಲ್ವಾ. ಸೊ ನಾವು ಆ ವಾಕ್ಯದಲ್ಲಿ ನೋಡ್ಬೋದು, ಆದಿಕಾಂಡವನ್ನು ಓದಿದ್ರೆ ಅರ್ಥ ಆಗುತ್ತೆ. ದೇವರು ಹವ್ವಳನ್ನು ಕೂಡ ಒಂದು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡ್ತಾರೆ. ಸೊ ಒಂದು ಮಹಿಳೆಯನ್ನು ಸೃಷ್ಟಿ ಮಾಡುವಾಗ ಬಹಳ ಒಂದು ಮೌಲ್ಯಗಳಿಂದ, ವ್ಯಾಲ್ಯೂಸಿಂದ ಸೃಷ್ಟಿ ಮಾಡ್ತಾರೆ. ಆಗಲೇ ಸಿಸ್ಟರ್ ನ್ಯಾನ್ಸಿ ಹೇಳಿದ ಹಾಗೆ, ವಿಮೆನಿಂದ ಏನು ಮಾಡೋಕ್ಕೂ ಸಾಧ್ಯ ಆಗುತ್ತೆ. ದೇರ್ ಇಸ್ ನಥಿಂಗ್ ಇಂಪಾಸಿಬಲ್ ಅಂತ ಹೇಳ್ತಾರೆ. ಸೊ ಬಿ ಇಟ್ ಸ್ಟ್ರೆಂತ್ ಆರ್ ಎನಿಥಿಂಗ್ ಅಲ್ವಾ. ಸೊ ಬಹಳ ಒಂದು ಶಕ್ತಿಯಿಂದ, ಮೌಲ್ಯಗಳಿಂದ ಒಂದು ಹೆಂಗಸನ್ನು ದೇವರು ಸೃಷ್ಟಿ ಮಾಡಿರ್ತಾರೆ. ಒಂದು ಹೆಂಗಸಿಗೆ ಮನೆಯನ್ನು ಕಟ್ಟುವ ಒಂದು ಶಕ್ತಿಯೂ ಕೊಟ್ಟಿದ್ದಾರೆ, ಅಥವಾ ಅವಳ ಒಂದು ಫೂಲಿಶ್ನೆಸ್ಸಿಂದ ಮನೆಯನ್ನು ಒಡೆಯಲು ಸಾಧ್ಯ ಒಂದು ಹೆಂಗಸಿಂದ ಅಲ್ವಾ. ಸೊ ವುಮೆನ್ ಬೇರ್ಸ್ ಅ ಲಾಟ್ ಆಫ್ ಸ್ಟ್ರೆಂತ್ ಅಂತ ನಾವು ಇಂಗ್ಲೀಷಲ್ಲಿ ನೋಡ್ತೇವೆ. ಸೊ ಬಹಳ ಒಂದು ಶಕ್ತಿಯಿಂದ, ಬಹಳ ಒಂದು ಮೌಲ್ಯಗಳಿಂದ ಒಂದು ಮಹಿಳೆಯನ್ನು ದೇವರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡುವಾಗ ಹಾಗೆಯೇ ದೇವರನ್ನು ನಂಬುವ ಪ್ರತಿಯೊಬ್ಬ ಒಂದು ಮಹಿಳೆಯ ಮೇಲೆ ದೈವಿಕವಾದ ಒಂದು ಉದ್ದೇಶ ಇರುತ್ತೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಸೊ ಮೊದಲನೇದಾಗಿ ನಾವು ನೋಡೋಣ, ಗಾಡ್ ಸೀಸ್ ದ ವ್ಯಾಲ್ಯೂ ಆಫ್ ವಿಮೆನ್ ಅಂತ. ಸೊ ದೇವರು ಮಹಿಳೆಯರನ್ನು ಕಡೆಗಣಿಸುವುದಿಲ್ಲ. ಸತ್ಯವೇದದಲ್ಲಿ ನಮಗೆ ತೋರಿಸುವುದು, ಸತ್ಯವೇದ ನಮಗೇನು ಹೇಳುತ್ತೆ ಅಂದರೆ, ಸಮಾಜವು, ನಾವಾಗಲೇ ನೋಡಿದ ಹಾಗೆ, ಸಮಾಜವು ಮಹಿಳೆಯನ್ನು ಕಡೆಗಣಿಸಿದ್ರು, ಮಹಿಳೆ ಒಂದು ಚಿಕ್ಕ ಪೋರ್ಷನ್ ಆಗಿದ್ರು ಸಮಾಜದಲ್ಲಿ, ದೇವರ ಒಂದು
ಸೈಟಲ್ಲಿ ನಾವು ಬಹಳ ಅಮೂಲ್ಯವಾಗಿದ್ದೇವೆ ಅಂತ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಸೊ ನಾವು ಹಲವಾರು ಎಕ್ಸಾಂಪಲ್ಸನ್ನು ತೆಗೆದುಕೊಳ್ಬೋದು. ಎಸ್ತೇರಳ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಬೋದು, ಮರಿಯಳ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಬೋದು. ನಾನು ಮೊದಲು ಎಸ್ತೇರಳ ಬಗ್ಗೆ ಮಾತಾಡಲು ಇಷ್ಟಪಡ್ತೇನೆ. ಸೊ ಫಾರ್ ಎಕ್ಸಾಂಪಲ್ ಎಸ್ತೇರಳು. ಸೊ ನಮ್ಮೆಲ್ಲರಿಗೂ ಎಸ್ತರ್ ಯಾರು ಅಂತ ಗೊತ್ತು ಅಲ್ವಾ? ಸೊ ಅವಳು ತುಂಬ ಸೌಕಾರಿಯಾಗಿದ್ಲ, ಅಥವಾ ಅವಳು ಒಂದು ದೊಡ್ಡ ಆಸ್ಥಾನದಲ್ಲಿ, ರಾಜನ ಆಸ್ಥಾನದಲ್ಲಿ ಬೆಳೆದ ಒಂದು ಹುಡುಗಿಯಾಗಿದ್ಲ? ಎಸ್ತರ್ ಅಂದರೆ ಯಾರಂತಲೇ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅವಳು ಬಹಳ ಒಂದು ಸಾಮಾನ್ಯವಾದ ಯುವ ಹುಡುಗಿ, ಅನಾಥಳಾದ ಒಂದು ಯುವ ಹುಡುಗಿ. ಅವಳು ಹೇಗೆ ಬೆಳೀತಾಳಂದರೆ ತನ್ನ ಸಂಬಂಧಿಯಾದ ಮೊರ್ದೆಕಾಯ್ ಅನ್ನುವ ಒಂದು ವ್ಯಕ್ತಿಯ ಆಶ್ರಯದಲ್ಲಿ ಬೆಳೆಯುವಂಥ ಒಂದು ಹುಡುಗಿಯಾಗಿರ್ತಾಳೆ. ಸೊ ಅವಳ ಬಳಿಯಲ್ಲಿ ಬಹಳ ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಅಥವಾ ಮ್ಯಾನ್ ಪವರ್ ಅಂತ ನಾವೇನು ಹೇಳ್ತೀವಿ, ಯಾವುದೇ ಒಂದು ರಿಚ್ನೆಸ್ ಆಗಲಿ, ಇದು ಯಾವುದೇ ಇರಲಿಲ್ಲ. ಸೊ ಶಿ ವಾಸ್ ಅ ವೆರಿ ಸಿಂಪಲ್ ಯಂಗ್ ಆರ್ಫನ್ ಗರ್ಲ್ ಅಂತ ನಾವು ಇಂಗ್ಲೀಷಲ್ಲಿ ನೋಡ್ತೇವೆ. ಆ್ಯಂಡ್ ಶಿ ವಾಸ್ ರೇಸ್ಡ್ ಅಂಡರ್ ದ ಶೆಲ್ಟರ್ ಆಫ್ ಹರ್ ಕಸಿನ್ ಮೊರ್ದೆಕಾಯ್. ಅವಳ ಸಂಬಂಧಿಯಾದ ಮೊರ್ದೆಕಾಯಿಯ ಒಂದು ಆಶ್ರಯದಲ್ಲಿ ಬೆಳೆಯುವಂಥ ಒಂದು ಹುಡುಗಿಯಾಗಿರ್ತಾಳೆ. ಸೊ ಆಕಸ್ಮಿಕವಾಗಿ, ಅನ್ಫಾರ್ಚುನೇಟ್ ಆಗಿ, ಅಥವಾ ದೇವರ ಕೃಪೆ ಅವಳ ಮೇಲೆ ಯಾವಾಗಲೂ ಇತ್ತು. ಯಾಕಂದರೆ ಅವಳು ದೇವರನ್ನು ನಂಬಿದ ಒಂದು ಹುಡುಗಿಯಾಗಿರ್ತಾಳೆ. ಸೊ ದೇವರನ್ನು ನಾನು ಆಗಲೇ ಹೇಳಿದಾಗೆ, ದೇವರನ್ನು ನಂಬುವ ಪ್ರತಿಯೊಬ್ಬ ಮಹಿಳೆಯ ಮೇಲೂ ದೇವರ ಒಂದು ದೈವಿಕ ಉದ್ದೇಶ ಇದ್ದೇ ಇರುತ್ತೆ. ಅದು ಯಾರಿಂದನೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಸಡನ್ನಾಗಿ ಡ್ಯೂ ಟು ಸಮ್ ಸರ್ಕಮ್ಸ್ಟಾನ್ಸಸ್, ಸಿಚುವೇಶನ್ಸ್, ಎಸ್ತರ್ ಒಂದು ರಾಣಿಯ ಪದವಿಯನ್ನು ಗಿಟ್ಟಿಸ್ಕೊಳ್ಳುವ ಒಂದು ಸಮಯ ಬರುತ್ತೆ. ಸೊ ಆ ಸಮಯದಲ್ಲಿ ಅನೇಕ ಹುಡುಗಿರು ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ ಸ್ವಯಂವರ ಅಂತ ಏನು ಹೇಳ್ತೀವಿ, ರಾಜ ನೋಡೋಕ್ಕೆ ಅಂತ ಹುಡುಗಿರನ್ನ ಕರ್ಕೊಂಡು ಹೋಗ್ತಾರೆ, ದ ಯಂಗ್ ಗರ್ಲ್ಸ್ನ. ಸೊ ಅಲ್ಲಿ ಅನೇಕ ಹುಡುಗಿರು ಸೆಲೆಕ್ಟ್ ಆಗ್ತಾರೆ. ಅನೇಕ ಹುಡುಗಿರನ್ನ ಕರೆದುಕೊಂಡು ಹೋಗ್ತಾರೆ ಆಸ್ಥಾನಕ್ಕೆ. ಆದರೆ ಅದರಲ್ಲಿ ಅಷ್ಟು ಹುಡುಗಿರ ಮಧ್ಯ ರಾಜನಿಗೆ ಎಸ್ತರ್ನ ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಸೊ ಅದು ಅವಳ ಬ್ಯೂಟಿಯಿಂದ ಆಗಲಿ, ಅಥವಾ ಅವಳ ಒಂದು ಸ್ಪೆಷಲ್ ನೇಚರಿಂದ ಆಗಲಿ ಅಲ್ಲ. ಅವಳು ನೋಡೋಕ್ಕೆ ತುಂಬ ಸುಂದರವಾಗಿದ್ಲು, ಆದರೆ ಅವಳ ಮೇಲೆ ದೇವರ ಒಂದು ಉದ್ದೇಶ ಇತ್ತು. ಅವಳು ಆಸ್ಥಾನಕ್ಕೆ ಹೋಗೋಕ್ಕೆ ಒಂದು ಉದ್ದೇಶವನ್ನು ದೇವರಿಟ್ಟಿದ್ರು. ಸೊ ಆ ಕಾರಣದಿಂದ ಎಸ್ತರು ರಾಜನಿಗೆ ಇಷ್ಟವಾಗ್ತಾಳೆ, ಹಾಗೂ ರಾಜ ಎಸ್ತರನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡ್ತಾನೆ. ಸೊ ಆ ಸಮಯದಲ್ಲಿ ಹಾಮಾನ ಅಂತ ಒಂದು ದುಷ್ಟ ವ್ಯಕ್ತಿಯು ಆಸ್ಥಾನದಲ್ಲಿ ರಾಜನಿಗೆ ಕೆಲಸ ಮಾಡ್ತಿರ್ತಾನೆ. ಸೊ ಅವನೇನು ಮಾಡ್ತಾನಂದರೆ, ಅವನಿಗೆ ಯಹೂದ್ಯರನ್ನು ಕಂಡ್ರೆ ಇಷ್ಟ ಆಗಲ್ಲ, ಜೂಯಿಷ್ ಪೀಪಲ್ನ ಕಂಡ್ರೆ ಇಷ್ಟ ಆಗಲ್ಲ. ಸೊ ಆ ದೇಶದಲ್ಲಿ ಪ್ರತಿಯೊಬ್ಬ ಯಹೂದ್ಯರನ್ನು ನಾಶ ಮಾಡಲು ಒಂದು ಸಂಚು ಹಾಕ್ತಿರ್ತಾನೆ. ಇಲ್ಲಿ ಎಸ್ತರ್ಗೆ ಅದು ಗೊತ್ತಾಗ್ಬಿಡುತ್ತೆ. ಸೊ ಎಸ್ತರ್ ಆಲ್ಸೋ ವಾಸ್ ಅ ಜೂಯಿಷ್ ಗರ್ಲ್. ಎಸ್ತರು ಕೂಡ ಒಂದು ಯಹೂದ್ಯ ಹುಡುಗಿಯಾಗಿರ್ತಾಳೆ ಅಲ್ಲಿ. ಸೊ ಅವಳಿಗೆ ಏನು ಅನ್ಸುತ್ತೆ ಅಂದರೆ, ಅದು ಅವಳ ಕಮ್ಯುನಿಟಿ. ಸೊ ಎಲ್ಲ ಯಹೂದ್ಯರು ನಾಶವಾಗ್ತಾರೆ ಅಂದರೆ ಅವಳ ಸಂಬಂಧಿಯಾದ ಮೊರ್ದೆಕಾಯಿ ಕೂಡ ಅದರಲ್ಲಿ ಬರ್ತಾರೆ ಅಲ್ವಾ? ಸೊ ಅವಳು ತುಂಬ ದುಃಖದಿಂದ, ತುಂಬ ಕನ್ಫ್ಯೂಷನಿಂದ, ಏನು ಮಾಡಬೇಕು ಅಂತ ತೋಚ್ತಿರೋ ಒಂದು ಸಮಯದಲ್ಲಿ ಅವಳಿಗಿದ್ದಿದ್ದು ಎರಡೇ ಆಪ್ಷನ್ನು. ಒಂದು ಸೈಲೆಂಟಾಗಿರೋದು, ಕ್ವೈಟಾಗಿರೋದು, ಏನೂ ಮಾಡದೇ ಇರೋದು. ಅಥವಾ ಇನ್ನೊಂದು ಆಪ್ಷನ್ ಅವಳ ಕೈಲಿರುತ್ತೆ, ದೇವರ ಬಳಿ ಓಡೋಗೋದು, ಪ್ರಾರ್ಥನೆ ಮಾಡೋದು. ಇದರಲ್ಲಿ ಅವಳ ಜೀವಕ್ಕೂ ಕೂಡ ಅಪಾಯ ಇರುತ್ತೆ. ಯಾಕಂದರೆ ಅವಳು ಕೂಡ ಒಂದು ಯಹೂದ್ಯ ಒಂದು ಕಮ್ಯುನಿಟಿಗೆ ಸೇರಿದ ಒಂದು ಹುಡುಗಿಯಾಗಿರ್ತಾಳೆ. ರಾಜನಿಗೆ ಅದು ಗೊತ್ತಿರೋದಿಲ್ಲ. ಸೊ ಹೋಗ್ತಾ ಹೋಗ್ತಾ ರಾಜನಿಗೆ ಅದು ಗೊತ್ತಾಗುತ್ತೆ, ಅವಳು ಒಬ್ಬ ಜೂಯಿಷ್ ಕಮ್ಯುನಿಟಿಗೆ ಸೇರಿದವಳು ಅಂತ. ಸೊ ಆ ಸಮಯದಲ್ಲಿ ಅವಳ ಸಂಬಂಧಿಯಾದ ಮೊರ್ದೆಕಾಯಿ ಅವಳ ಬಳಿ ಬಂದು ಒಂದು ಪವರ್ಫುಲ್ ಆದ ಒಂದು ಮೆಸೇಜ್ ಹೇಳ್ತಾರೆ. ಅದನ್ನು ನಾವು ಎಸ್ತೇರಳ ಪುಸ್ತಕ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡ್ಬೋದು. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು. ಸೊ ಇದರಲ್ಲಿ ನಾವು ನೋಡ್ಬೋದು, ಮೊರ್ದೆಕಾಯಿ ಏನು ಹೇಳಕ್ಕೆ ಬರ್ತಿದ್ದಾರೆ ಅಂದರೆ, ನಿನ್ನ ಮೇಲೆ ಒಂದು ದೈವಿಕ ಉದ್ದೇಶ ಇರೋ ಕಾರಣದಿಂದ ದೇವರು ನಿನ್ನನ್ನು ಈ ಆಸ್ಥಾನಕ್ಕೆ ಕಳಿಸಿದ್ದಾರೆ ಅಂತ. ಸೊ ಯಾರಿಗೆ ಗೊತ್ತು ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಯಹೂದ್ಯರು, ಈ ದೇಶದಲ್ಲಿರುವ ಯಹೂದ್ಯರು ನಾಶವಾಗ್ತಾರೆ ಇವನು ಆಮನ ಮಾಡುವ ಒಂದು ಸಂಚಿನಿಂದ ಅಂತ. ಸೊ ಈ ಥರ ಆಗುತ್ತೆ ಫ್ಯೂಚರಲ್ಲಿ ಅಂತ ದೇವರಿಗೆ ಗೊತ್ತು. ಸೊ
ಸೊ ಅದರಿಂದನೇ ನಿನ್ನನ್ನು ಈ ಆಸ್ಥಾನಕ್ಕೆ ದೇವರು ಕಳಿಸಿದ್ದಾರೆ ಅಂತ ಮೊರ್ದೆಕಾಯ್ ಒಂದು ಪವರ್ಫುಲ್ ಮೆಸೇಜ್ ಎಸ್ತರ್ಗೆ ಹೇಳ್ತಾರೆ. ಸೊ ಎಸ್ತರ್ಗೆ ಇಲ್ಲಿ ತನಕ ಅದು ಅರ್ಥವಾಗಿರಲ್ಲ. ಅವಳ ಒಂದು ಪರ್ಪಸ್ ಏನು, ಅವಳು ಏನಕ್ಕೆ ಈ ಆಸ್ಥಾನಕ್ಕೆ ಬಂದಳು, ಅಥವಾ ರಾಜನಿಗೆ ಏನಕ್ಕೆ ಅವಳು ಇಷ್ಟ ಆದ್ಲು ಅನ್ನೋದು ಯಾವುದೇ ಒಂದು ರೀಸನ್ಸ್ ಅವಳು ಗೊತ್ತಿರಲ್ಲ. ಶಿ ಜಸ್ಟ್ ಗಾಟ್ ಸೆಲೆಕ್ಟೆಡ್. ರಾಜನಿಗೆ ಅವಳು ಇಷ್ಟ ಆಯಿತು, ಅವಳು ರಾಣಿ ಆದ್ಲು, ಅಲ್ಲಿ ವಾಸ ಮಾಡಲು ಶುರು ಮಾಡಿದ್ಲು. ಸೊ ಈ ಒಂದು ಸಂದರ್ಭ ಕ್ರಿಯೇಟ್ ಆಗೋ ತನಕ ಅವಳಿಗೆ ಏನೂ ಗೊತ್ತಿರಲಿಲ್ಲ. ಮೊರ್ದೆಕಾಯ್ ಅವಳ ಬಳಿ ಬಂದು ಎನ್ಕರೇಜಿಂಗ್ ಒಂದು ವರ್ಡ್ಸ್ನ ಹೇಳುವ ತನಕ, ಅವಳಿಗೆ ಅರ್ಥ ಮಾಡಿಸುವ ತನಕ ಅವಳಿಗೆ ಏನೂ ಗೊತ್ತಿರಲಿಲ್ಲ. ಸೊ ಮೊರ್ದೆಕಾಯ್ ಯಾವಾಗ ಬಂದು ಈ ಥರ ಹೇಳಿದ್ರು, ಆವಾಗ ಅವಳ ಮನಸ್ಸಿನಲ್ಲಿ ಒಂದು ಧೈರ್ಯ ತುಂಬಿದಂಗೆ ಆಗುತ್ತೆ, ಹಾಗೂ ಅವಳು ಎನ್ಕರೇಜ್ ಆಗ್ತಾಳೆ. ಸೊ ನನಗೂ ಒಂದು ಪರ್ಪಸ್ ಇದೆ, ನನ್ನ ಮೂಲಕ ನನ್ನ ಜನಾಂಗ, ನನ್ನ ಕಮ್ಯುನಿಟಿ ಸೇವ್ ಆಗುತ್ತೆ ಅಂತ ಅವಳಿಗೆ ಆಗ ಅರ್ಥ ಆಗುತ್ತೆ. ಸೊ ಅವಾಗ ಅವಳೇನು ಮಾಡ್ತಾಳೆ ಅಂದರೆ, ಅವಳು ಶಿ ವಿಲ್ ನಾಟ್ ರಿಮೈನ್ ಸೈಲೆಂಟ್ ಎನಿಮೋರ್. ಅವಳು ಸಮಾಧಾನವಾಗಿ ಇರೋಲ್ಲ. ಅವಳು ಏನು ಮಾಡ್ತಾಳೆ ಅಂದರೆ, ಮನುಷ್ಯರ ಬಳಿ ಕೂಡ ಹೊಡೋಗಲ್ಲ, ಅವಳು ಏನೂ ಮಾಡಲ್ಲ, ಜಸ್ಟ್ ಶಿ ವಿಲ್ ರನ್ ಟು ಗಾಡ್. ಅವಳು ದೇವರ ಬಳಿ ಹೋಗಿ ನಿರಂತರ ಎಡಬಿಡದೆ ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾಳೆ. ಅವಳು ಹೇಗೆ ಪ್ರಾರ್ಥನೆ ಮಾಡಿದ್ಲು, ಎಸ್ತರಳ ಒಂದು ಪ್ರೇಯರ್ಸ್ ಎಷ್ಟು ಪವರ್ಫುಲ್ ಅಂತ ನಾವು ಎಸ್ತರಳ ಪುಸ್ತಕ ಓದುವಾಗ ನಮ್ಗೆ ಅರ್ಥ ಆಗುತ್ತೆ. ಸೊ ಎಡಬಿಡದೆ ಏನಂದರೆ ಗ್ಯಾಪೇ ಬಿಟ್ಟಿಲ್ಲ ಅವಳು ಗ್ಯಾಪೇ ಬಿಡ್ದಿರ ಉಪವಾಸದಿಂದ ದೇವರ ಸನ್ನಿಧಿಯಲ್ಲಿ ಮೊಣಕಾಲಿಟ್ಟು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನೆ ಇರ್ತಾಳೆ, ಒಂದು ನಂಬಿಕೆಯಿಂದ. ದೇವರು ಒಂದಲ್ಲ ಒಂದು ದಿನ ನನ್ನ ಜನಾಂಗವನ್ನು, ನನ್ನ ಜನರನ್ನು ಈ ಒಂದು ಹಾಮಾನನ ಸಂಚಿನಿಂದ ಬಿಡಿಸ್ತಾರೆ ಅಂತ ಒಂದು ನಂಬಿಕೆಯಿಂದ ಎಸ್ತರ್ ಎಡಬಿಡದೆ ಪ್ರಾರ್ಥನೆ ಮಾಡ್ತಾನೆ ಇರ್ತಾಳೆ. ಅದೇ ರೀತಿಯಲ್ಲಿ ಒಂದು ದಿನ ದೇವರ ಕೃಪೆಯು ಆ ಜನಾಂಗದ ಮೇಲೆ ಇಳಿಯಿತು, ಹಾಗೂ ಆ ಜನಾಂಗ, ಯಹೂದ್ಯ ಜನಾಂಗ ಕಂಪ್ಲೀಟಾಗಿ ಕಾಪಾಡಲ್ಪಡ್ತು. ಸೊ ಇದು ಯಾರಿಂದ ಕಾರಣವಾಯಿತು? ಎಸ್ತರಳ ಒಂದು ನಿರಂತರವಾದ ಪ್ರಾರ್ಥನೆಯಿಂದ ಇದು ಸಾಧ್ಯವಾಯಿತು. ಅದೇ ಎಸ್ತರ್ ಭಯ ಪಟ್ಕೊಂಡು, ಅಥವಾ ನಾನು ಒಬ್ಬ ಯಹೂದ್ಯ ಹೆಣ್ಣು ಅಂತ ರಾಜನಿಗೆ ಗೊತ್ತಾಗ್ಬಿಟ್ಟು ರಾಜ ನನ್ನನ್ನು ಸಾಯಿಸ್ಬೋದು, ಆ ಸಿಚುವೇಶನ್ ಕೂಡ ಬಂದಿರಲು ಸಾಧ್ಯ, ಬರ್ಬೋದಾಗಿತ್ತು. ಅವಳು ಭಯ ಪಟ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ರಾಜ ನನ್ನನ್ನು ಸಾಯಿಸ್ಬಿಡ್ಬೋದು, ನಾನು ಈ ಒಂದು ಬಡತನದ ಕುಟುಂಬದಿಂದ ಬಂದು ಇಲ್ಲಿ ರಾಣಿಯಾಗಿದ್ದೇನೆ, ನಾನು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಕೊಂಡು ಅವಳು ಭಯ ಪಟ್ಕೊಂಡು ಒಂದು ಮೂಲೆಯಲ್ಲಿ ಕೂತಿರ್ಬೋದು, ಏನಾದರೂ ಹಾಕ್ಕೊಳ್ಳಿ, ನಾನು ಸೇಫಾಗಿದ್ದೀನಿ ಇಲ್ಲಿ ಅಂತ. ಆದರೆ ಅವಳು ಏನು ಮಾಡಿದ್ಲು? ಸೆಲ್ಫ್ಲೆಸ್ ಹೆಂಗಸು ಅಂತ ಬಂದರೆ ಆ ಕ್ಯಾರೆಕ್ಟರಲ್ಲೇ ಬರಬೇಕು, ಸೆಲ್ಫ್ಲೆಸ್ ಕ್ಯಾರೆಕ್ಟರ್ ಅಂತ ಒಂದು ಬರಬೇಕು ಅಲ್ವಾ? ಸೊ ಒಂದು ಮಹಿಳೆಯ ಒಂದು ಸೆಲ್ಫ್ಲೆಸ್ ಕ್ಯಾರೆಕ್ಟರಿಂದ ಜನಾಂಗಗಳು ರಕ್ಷಿಸಲ್ಪಡ್ತವೆ. ಸೊ ಇದನ್ನು ನಾವು ಫ್ಯಾಮಿಲಿಗೆ ಹೋಲಿಸ್ಕೊಂಡ್ರೂ ಕೂಡ ಅದು ತಪ್ಪಾಗಲ್ಲ. ಯಾಕಂದರೆ ಮಕ್ಕಳಿಗಾಗಿ, ಗಂಡಂದಿರಿಗಾಗಿ ಹೆಂಗಸರು ಬಹಳ ಒಂದು ಕಷ್ಟಪಟ್ಟು ಅವರನ್ನು ನೋಡ್ಕೊಳ್ತಾರೆ. ಸ್ಯಾಕ್ರಿಫೈಸ್, ಸೆಲ್ಫ್ಲೆಸ್ನೆಸ್ ಅನ್ನೋದು ಹೆಂಗಸರಿಗೆ ಹುಟ್ಟಿದಾಗಿಂದ ಬೈ ಡಿಫಾಲ್ಟ್ ನಮ್ಮ ಒಂದು ಬ್ಲಡ್ಡಲ್ಲೇ ಅದಿದೆ ಅಲ್ವಾ? ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ದಿರ ನಾವು ಎಷ್ಟಾಗುತ್ತೋ ಅಷ್ಟು ಪ್ರೀತಿಯನ್ನಾಗಲಿ, ಎಷ್ಟಾಗುತ್ತೋ ಅಷ್ಟು ಸ್ಯಾಕ್ರಿಫೈಸಸ್ ಮಾಡ್ತೀವಿ. ಎಸ್ಪೆಷಲಿ ತಾಯಂದಿರು ತಮಗಂತ ಏನೂ ಮಾಡ್ಕೊಳ್ದಿರ ಎಲ್ಲವನ್ನು ಮಕ್ಕಳಿಗಾಗಿ, ಗಂಡಂದಿರಿಗಾಗಿ ಮಾಡ್ತಾರೆ ಅಲ್ವಾ? ಸೊ ಇಲ್ಲಿ ಕೂಡ ಎಸ್ತರ್ಗೆ ಆ ಒಂದು ಸೆಲ್ಫ್ಲೆಸ್ ನೇಚರ್, ಒಂದು ದೇವರು ಅವಳ ಮನಸ್ಸನ್ನು ಅಷ್ಟು ಮೃದುವಾಗಿ ಚೇಂಜ್ ಮಾಡಿದರು. ಸೊ ಅದು ನಾವು ಪ್ರಾರ್ಥನೆ ಮಾಡಿದಾಗ ಮಾತ್ರ ಸಾಧ್ಯ. ದೇವರ ಬಳಿ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡದೆ ಹೋದರೆ ನಮ್ಮ ಮನಸ್ಸು ಯಾವತ್ತೂ ಮೃದುವಾಗಲು ಸಾಧ್ಯವಿಲ್ಲ. ಸೊ ಇಲ್ಲಿ ಎಸ್ತರಳ ಒಂದು ಪ್ರಾರ್ಥನೆಯಿಂದ ಇಡೀ ಜನಾಂಗ ರಕ್ಷಿಸಲ್ಪಡ್ತು. ಅವಳು ಸುಮ್ಮನಿದ್ದರೆ ಈ ಥರ ಒಂದು ಇತಿಹಾಸನೇ ಸೃಷ್ಟಿಯಾಗ್ತಿರ್ಲಿಲ್ಲ. ಎಸ್ತರ್ ಅಂತ ಯಾರಂತಲೇ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಬೈಬಲಲ್ಲಿ ಅವಳ ಹೆಸರು ಕೂಡ ಬರ್ತಿರ್ಲಿಲ್ಲ ಅಲ್ವಾ? ಸೊ ಎರಡನೇದಾಗಿ ನಾವು ನೋಡೋಣ, ನಂಬಿಕಸ್ಥ ಮಹಿಳೆ ತಲೆಮಾರುಗಳ ಮೇಲೆ ಪ್ರಭಾವ ಬೀರುತ್ತಾಳೆ. ಸೊ ಜನ್ರೇಷನ್ಸ್ ಟುಗೆದರ್ ವಿಲ್ ಗೆಟ್ ಸೇವ್ಡ್ ಅಂತ ನಾವು ಹೇಳ್ತೀವಿ. ಒಂದು ಮಹಿಳೆಯ ಪ್ರಾರ್ಥನೆಯಿಂದ ಜನರೇಷನ್ ಸೇವ್ ಆಗುತ್ತಂತೆ. ಸೊ ಜನಾಂಗಗಳ ಮೇಲೆ ಪ್ರಭಾವ ಬೀರ್ತಾಳೆ ಒಂದು ಹೆಂಗಸು. ಸೊ ಇಲ್ಲಿ ನಾವು ಎರಡನೇ ಪವರ್ಫುಲ್ ಎಕ್ಸಾಂಪಲ್ ನೋಡಬೇಕಂದ್ರೆ ಮರಿಯಳ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಬೋದು. ಮರಿಯಳು ಅಂದರೆ ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳ ಎಕ್ಸಾಂಪಲ್ ತೆಗೆದುಕೊಳ್ಬೋದು. ಸೊ ಮರಿಯಳು ಯಾರು? ನಮ್ಮೆಲ್ಲರಿಗೂ ಗೊತ್ತು ಅಲ್ವಾ? ಸೊ ಅವಳೊಂದು ರಾಣಿಯಾಗಿದ್ಲ, ಅಥವಾ ರಾಜನ ಹೆಂಡತಿ ಆಗಿದ್ಲ? ಅವಳ ಕೈಯಲ್ಲಿ ಏನಾದರೂ ಪವರ್ಸ್ ಇತ್ತಾ, ಇನ್ಫ್ಲೂಯೆನ್ಸ್ ಇತ್ತಾ? ಏನೂ ಇರಲಿಲ್ಲ. ಮರಿಯಳು ಒಬ್ಬ ಸಾಮಾನ್ಯವಾದ ಪರಿಶುದ್ಧವಾದ ಒಂದು ಹೆಂಗಸು, ಒಂದು ಚಿಕ್ಕ ನಜರೇತಿನ ಒಂದು ಚಿಕ್ಕ ಪಟ್ಟಣದಲ್ಲಿ ಬೆಳೆಯುತ್ತಿದ್ದಂಥ ಒಂದು ಹೆಂಗಸು. ಸೊ ಇವಳನ್ನ ಯಾಕೆ ದೇವರು ಚೂಸ್ ಮಾಡಿದ್ರು? ಶಿ ವಾಸ್ ಪ್ಯೂರ್.
ಅವಳಲ್ಲಿ ಯಾವುದೇ ಒಂದು ಕಲ್ಮಶ ಇರಲಿಲ್ಲ. ನಿಷ್ಕಲ್ಮಶವಾದ ಒಂದು ಹೃದಯವನ್ನು ದೇವರು ಅವಳಿಗೆ ಕೊಟ್ಟಿದ್ರು. ಸೊ ಅವಳಿಗೆ ಯಾಕೆ ಆ ಥರ ಹೃದಯ, ಆ ಥರ ಕ್ಯಾರೆಕ್ಟರ್, ನೇಚರ್ ಬಂತು ಅಂದರೆ ಅವಳು ದೇವರನ್ನೇ ಹಾತುಕೊಂಡಿದ್ದ ಒಂದು ಹೆಂಗಸಾಗಿದ್ಲು. ಅವಳ ಸಂಪೂರ್ಣವಾದ ನಂಬಿಕೆ ದೇವರನ್ನು ಬಿಟ್ಟು ಬೇರೆ ಯಾರ ಮೇಲೂ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ, ದೇವದೂತನಾದ ಗೇಬ್ರಿಯಲ್, ನಮಗೆಲ್ಲರಿಗೂ ಇದು ಗೊತ್ತಿರೋ ಸ್ಟೋರಿನೇ. ಸೊ ದೇವದೂತನಾದ ಗೇಬ್ರಿಯಲ್ ಅವಳ ಬಳಿ ಬಂದು, ನೀನು ಪರಿಶುದ್ಧಾತ್ಮನಿಂದ ಕನ್ಸೀವ್ ಆಗ್ತೀಯಾ, ಸೊ ನಿನ್ನಿಂದ ಯೇಸು ಸ್ವಾಮಿ ಹುಟ್ಟು ಬರ್ತಾರೆ, ಜಗತ್ತಿನ ರಕ್ಷಕ ಹುಟ್ಟು ಬರ್ತಾರೆ ಅಂತ ಹೇಳಿದಾಗ, ನಮ್ಮ ಬಳಿ ಬಂದು ಸಡನ್ನಾಗಿ ದೇವದೂತರು ನಮ್ಮ ಮುಂದೆ ನಿಂತ್ಕೊಂಡಿರ್ತಾರೆ, ಏನಾದರೂ ಒಂದು ವಿಷಯ ಹೇಳಿದ್ರೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ? ಸೊ ನಮಗೆ ಭಯ ಆಗುತ್ತಲ್ವಾ, ಆಬ್ವಿಯಸ್ಲಿ ಭಯ ಆಗುತ್ತೆ. ಸೊ ನಮಗೆ ಡೌಟ್ಫುಲ್ ಆಗೂ ಇರುತ್ತೆ, ಇದು ದೇವದೂತನ ಅಥವಾ ಇದು ಬೇರೆ ಈವಿಲ್ ಸ್ಪಿರಿಟ್ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಆ ಒಂದು ಕಾಲದಲ್ಲಿ ಇವಾಗ ಅದು ಟೆಕ್ನಾಲಜಿ ಅದು ಇದು ಅಂತ ನಾವು ಎಜುಕೇಟೆಡ್ ಆಗಿದ್ದೀವಿ, ನಮಗೆ ಹಲವಾರು ವಿಷಯಗಳು ಗೊತ್ತಿರುತ್ತೆ. ಸೊ ಧೈರ್ಯ ಕೂಡ ಇರುತ್ತೆ ನಮಗೆ, ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ, ಹಲವಾರು ಜನರನ್ನು ಮೀಟ್ ಮಾಡ್ತೀವಿ. ಸೊ ನಮಗೆ ಆ ನಾಲೆಡ್ಜ್ ಇರುತ್ತೆ, ನಾವು ಸ್ವಲ್ಪ ಚುರುಕಾಗೂ ಇರ್ತೀವಿ, ನಮಗೆ ಯಾವುದು ಕರೆಕ್ಟು ತಪ್ಪು ಅಂತ ನಮ್ಗೆ ಗೊತ್ತಿರುತ್ತೆ. ಆಗಿನ ಕಾಲದಲ್ಲಿ ಜನ ಅಷ್ಟೊಂದು ಚುರುಕಾಗಿರಲಿಲ್ಲ, ಮತ್ತು ಟೆಕ್ನಾಲಜಿ ಕೂಡ ಅಷ್ಟು ಅಡ್ವಾನ್ಸ್ಡ್ ಆಗಿರಲಿಲ್ಲ. ಶಿ ವಾಸ್ ಅ ವೆರಿ ಇನ್ನಸೆಂಟ್ ಲೇಡಿ. ಮೇರಿ ವಾಸ್ ಅ ವೆರಿ ಇನ್ನಸೆಂಟ್ ಲೇಡಿ. ಅವಳು ತುಂಬ ಇನ್ನಸೆನ್ಸ್ ತುಂಬಿದ ಒಂದು ಹೆಂಗಸಾಗಿರ್ತಾಳೆ. ಸೊ ಸಡನ್ನಾಗಿ ದೇವದೂತ ಈ ಥರ ಅವಳ ಮುಂದೆ ಕಾಣಿಸ್ಕೊಂಡು, ನೀನು ಜಗತ್ತಿನ ರಕ್ಷಕನನ್ನು ನಿನ್ನ ಹೊಟ್ಟೆಯಿಂದ ಅವ್ರು ಹುಟ್ಟು ಬರ್ತಾರೆ ಅಂತ ಹೇಳಿದಾಗ, ಅವಳಿಗೆ ಭಯ ಆಗಿರುತ್ತೆ, ಅವಳಿಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿರುತ್ತೆ. ಆದರೆ ಅವಳು ಆ ಭಯ ಮತ್ತು ಕನ್ಫ್ಯೂಷನ್ಸ್ನ ಅವಳು ತೋರಿಸ್ಕೊಂಡಿಲ್ಲ ದೇವದೂತನ ಮುಂದೆ. ಅವ್ರು ಏನು ಹೇಳ್ತಾರೋ ಅದಕ್ಕೆ ಸರೆಂಡರ್ ಆಗ್ತಾಳೆ. ಸೊ ಆ ಭಯ ಕನ್ಫ್ಯೂಷನ್ನ ಪಕ್ಕಕ್ಕಿಟ್ಟು ಅವಳು ಯೇಸು ಸ್ವಾಮಿಯ ದೇವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಟು ದೇವದೂತ ಹೇಳಿದ ಮಾತುಗಳಿಗೆ ಅವಳು ಸರೆಂಡರ್ ಆಗ್ತಾಳೆ. ಸೊ ನಾವು ಯಾವಾಗ ದೇವರು ನಮ್ಮ ಲೈಫಲ್ಲಿ ಒಂದು ಉದ್ದೇಶ ಇಟ್ಟಿದ್ದಾರೆ, ನಮಗೆ ಯಾವಾಗಲೂ ದೇವರು ಒಳ್ಳೆಯದನ್ನೇ ಮಾಡ್ತಾರೆ. ಸೊ ನಮ್ಮ ಮೂಲಕ ನಮ್ಮ ಫ್ಯಾಮಿಲೀಸ್, ನಮ್ಮ ಜನ್ರೇಷನ್ಸ್ ಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ನಮಗೆ ಯಾವಾಗ ಗೊತ್ತಿರುತ್ತೋ, ಅದು ದೇವರು ನಮಗೆ ಕೊಟ್ಟಿರೋ ಅಥಾರಿಟಿ ಅಲ್ವಾ. ಸೊ ನಮಗೆ ಗೊತ್ತಿದೆ ಆ ವಿಷಯ. ಸೊ ನಮಗೆ ನಾವೇನು ಮಾಡಬೇಕು, ನಾವು ದೇವರ ಮೇಲೆ ಸಂಪೂರ್ಣವಾದ, ಹೇಗೆ ಎಸ್ತರಳು ಮಾಡಿದ್ಲು, ಹೇಗೆ ಈಗ ನಾವು ಮರಿಯಳ ಒಂದು ಎಕ್ಸಾಂಪಲ್ ನೋಡ್ತಿದ್ದೀವಿ. ಸೊ ನಮ್ಮ ಕೈಯಲ್ಲೂ ಕೂಡ ಅದು ಸಾಧ್ಯವಾಗುತ್ತೆ. ದೇವರು ನಮ್ಮ ಕೈಯಲ್ಲೂ ಆ ಅಥಾರಿಟಿ ಕೊಟ್ಟಿದ್ದಾರೆ. ಸೊ ನಾವು ನಮ್ಮ ಫ್ಯಾಮಿಲಿಗಾಗಿ, ನಾವು ಇಷ್ಟಪಡುವಂಥ ಒಂದು ಜನರಿಗಾಗಿ ನಾವು ಸೆಲ್ಫ್ಲೆಸ್ ಆಗಿ ಸ್ಯಾಕ್ರಿಫೈಸ್ ಮಾಡಬೇಕು, ಹಾಗೂ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ಸೊ ನಾವಿವಾಗ ಆಲ್ರೆಡಿ ನೋಡಿದ್ವಿ, ಒಂದು ಹೆಂಗಸು ಜನಾಂಗಗಳ ಮೇಲೆ ಪ್ರಭಾವ ಬೀರ್ತಾಳೆ ಅಂತ. ಸೊ ಇಲ್ಲಿ ಮರಿಯಳು ಸರೆಂಡರ್ ಆಗ್ತಾಳೆ, ದೇವರ ಒಂದು ಚಿತ್ತಕ್ಕೆ ಅವಳು ಸರೆಂಡರ್ ಆಗಿ ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಅವಳು ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತಾಳೆ. ಸೊ ಅವಳು ಕನ್ಸೀವ್ ಆಗ್ತಾಳೆ. ಅವಳ ಮೂಲಕ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನು ಈ ಜಗತ್ತಿಗೆ ಹುಟ್ಟು ಬರ್ತಾನೆ. ಸೊ ಅವರಿಂದ ನಮಗೆ ಸ್ಯಾಲ್ವೇಷನ್ ಸಿಕ್ತು. ಸೊ ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ ಅಂದರೆ ಅದಕ್ಕೆ ಯಾರು ಕಾರಣ? ಮೇನ್ ರೀಸನ್ ಮರಿಯಳು. ಸೊ ಮರಿಯಳು ಏನಕ್ಕೆ ಕಾರಣ ಆಗ್ತಾಳೆ? ದೇವರು ಅವಳ ಮೇಲೆ ಇಟ್ಟಿದ್ದ ಒಂದು ದೈವಿಕವಾದ ಒಂದು ಉದ್ದೇಶದಿಂದ ಅವಳ ಮೂಲಕ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ಜಗತ್ತಿಗೆ ಹುಟ್ಟಿ ಬರ್ತಾರೆ ಅಲ್ವಾ. ಸೊ ಅವತ್ತು ಮರಿಯಳು ದೇವರ ಒಂದು ಚಿತ್ತಕ್ಕೆ ಸರೆಂಡರ್ ಆಗದೆ ಹೋಗಿದ್ದಿದ್ರೆ, ಅವಳ ಭಯದ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಹಾಕ್ಬಿಟ್ಟು, ನನಗೆ ಡಿಪ್ರೆಷನ್, ಆಂಗ್ಸೈಟಿ ಇಂಥದ್ದೆಲ್ಲ ಆಗ್ತಿದೆ, ನನ್ನ ಕೈಯಲ್ಲಿ ಇಷ್ಟು ಒಂದು ದೊಡ್ಡ ಕಾರ್ಯವನ್ನು ನಿಭಾಯಿಸಲು ನನಗೆ ಸಾಧ್ಯವಾಗಲ್ಲ ಅಂತ ಅವಳೇನಾದರೂ ದೇವದೂತನ ಹತ್ರ ಆರ್ಗ್ಯೂ ಮಾಡಿ ದೇವರಿಗೆ ಸರೆಂಡರ್ ಆಗದೆ ದೇವರನ್ನ ನಂಬಿದೆ ಹೋಗಿದ್ರೆ, ಸೊ ಇವತ್ತು ಈ ಜಗತ್ತು ಸೇವ್ ಆಗ್ತಿರ್ಲಿಲ್ಲ, ನಮಗೆ ಸ್ಯಾಲ್ವೇಷನ್ ಸಿಗ್ತಿರ್ಲಿಲ್ಲ, ನಾವು ಯೇಸು ಸ್ವಾಮಿಯ ಒಂದು ಮಕ್ಕಳಾಗಿ ಜೀವಿಸಲು ಸಾಧ್ಯವಾಗ್ತಿರ್ಲಿಲ್ಲ, ನಮಗೆ ರಕ್ಷಣೆ ಕೂಡ ಸಿಗ್ತಿರ್ಲಿಲ್ಲ, ಈ ಜಗತ್ತು ಅಳ್ದೋಗ್ತಿತ್ತು ಅಲ್ವಾ. ಸೊ ನಮ್ಮೆಲ್ಲರನ್ನು ಸೇವ್ ಮಾಡೋಕ್ಕೋಸ್ಕರ ದೇವರು ಈ ಮರಿಯಳನ್ನು ಆರಿಸ್ಕೊಳ್ತಾರೆ. ಅವಳ ಮೇಲೆ ಒಂದು ದೊಡ್ಡ ದೈವಿಕ ಉದ್ದೇಶ ಇಟ್ಟು ಈ ಜಗತ್ತಿನ ರಕ್ಷಕನಾದ ಯೇಸು ಸ್ವಾಮಿಯು ಅವಳ ಮೂಲಕ ಹುಟ್ಟು ಬರ್ತಾರೆ ಅಲ್ವಾ. ಮೂರನೇದಾಗಿ ನಾವು ನೋಡೋಣ, ದೇವರು ಮಹಿಳೆಯರಿಗೆ ಶಕ್ತಿ ನೀಡುತ್ತಾರೆ. ಸೊ ಇದರಲ್ಲಿ ನಾವೇನು ನೋಡ್ಬೋದು ಅಂದರೆ, ನಾವು ಆಗಲೇ ನೋಡಿದ ಹಾಗೆ ಹೆಂಗಸರಿಗೆ ಹಲವಾರು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಲ್ವಾ. ಸೊ ರೆಸ್ಪಾನ್ಸಿಬಿಲಿಟೀಸ್ ಏನಂದರೆ,
ತಾಯಂದಿರಿಗೆ ಮಕ್ಕಳನ್ನು ನೋಡ್ಕೊಳ್ಳುವ ಒಂದು ರೆಸ್ಪಾನ್ಸಿಬಿಲಿಟೀಸ್, ಹೊರಗಡೆ ಕೆಲಸ ಮಾಡುವ ಹೆಂಗಸರಿಗೆ ಹೊರಗಡೆನೂ ಕೆಲಸ ಮಾಡುವ ಒಂದು ಆ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಮನೆಗೆ ಬಂದಮೇಲೆ ಅಡುಗೆ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮತ್ತು ಗಂಡಂದಿರನ್ನ ನೋಡ್ಕೊಬೇಕು, ಫ್ಯಾಮಿಲಿನ ನೋಡ್ಕೊಬೇಕು. ಈ ಎಲ್ಲ ರೆಸ್ಪಾನ್ಸಿಬಿಲಿಟೀಸು ತುಂಬ ಭಾರ ಅನಿಸುತ್ತೆ ಕೆಲವೊಂದು ಸರಿ ಅಲ್ವಾ. ಸೊ ಒಂದು ಹೆಂಗಸು ಅದೇ ಗಂಡಸರು ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದು ಅಡುಗೆ ಮಾಡಬೇಕು ಅಥವಾ ಅದು ಇದು ಮಾಡಬೇಕು ಅನ್ನೋ ಅಷ್ಟೊಂದು ಟೆನ್ಷನ್ ಇರಲ್ಲ ಅವ್ರಿಗೆ. ಒಂದು ಕೆಲಸ ಒಂದು ಟೆನ್ಷನ್ ಬಿಟ್ಟರೆ ಹೆಂಡತಿಗೆ ಒಂದು ಸಾಥ್ ಕೊಡೋದು, ಅದು ಇದು ಹೆಲ್ಪ್ ಮಾಡೋದು, ಅದನ್ನು ಬಿಟ್ಟರೆ ಅವ್ರಿಗೆ ಬೇರೆ ಇನ್ನೇನು ಅಷ್ಟೊಂದು ದೊಡ್ಡ ಟೆನ್ಷನ್ ಇರಲ್ಲ ಅಲ್ವಾ. ಸೊ ಅವ್ರಿಗೂ ಟೆನ್ಷನ್ ಇರುತ್ತೆ, ಬಟ್ ಹೆಂಗಸರಿಗೆ ಕಂಪೇರ್ ಮಾಡಿದ್ರೆ ಅದು ಕಮ್ಮಿನೇ ಇರುತ್ತೆ, ಅವ್ರ ಮೇಲೂ ಭಾರ ಇರುತ್ತೆ. ಆದರೆ ಹೆಂಗಸರಿಗೆ ಒಂದು ತುಂಬ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ದೇವ್ರು ಕೊಟ್ಟಿದ್ದಾರೆ. ಕುಟುಂಬವನ್ನು ಕಟ್ಟಿ ಕಾಪಾಡಿಕೊಂಡು ಇಟ್ಕೊಳ್ಳೋ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದು ಕೆಲವೊಂದು ಸರಿ ನಮಗೆ ತುಂಬ ಭಾರ ಅನಿಸ್ಬೋದು ನಮ್ಮ ಶೋಲ್ಡರ್ಸ್ ಮೇಲೆ. ಪ್ರತಿದಿನ ನಾವು ಅದನ್ನೇ ಮಾಡ್ತಾ ಇರ್ತೀವಿ. ಬೆಳಗ್ಗೆ ಅಲಾರ್ಮ್ ಕ್ಲಾಕ್ ಸೆಟ್ ಮಾಡ್ಕೊಳ್ತೀವಿ, ಬೇಗ ಎದ್ದೊಳ್ತೀವಿ, ಗಂಡನಿಗೆ ಅಡುಗೆ ಮಾಡಬೇಕು, ಮಕ್ಳಿಗೆ ಅಡುಗೆ ಮಾಡಬೇಕು, ಮನೆಗೆ ಕೆಲ್ಸಕ್ಕೆ ಹೋಗಬೇಕು, ಕೆಲಸದಿಂದ ವಾಪಸ್ ಬಂದಮೇಲೆ ಮತ್ತೆ ಮಕ್ಕಳು ಸ್ಕೂಲಿಂದ ಬರ್ತಾರೆ, ಅವ್ರಿಗೆ ಅದು ಮಾಡಬೇಕು, ಇದು ಮಾಡಿ, ಇದೇ ನಮ್ಮ ತಲೆಯಲ್ಲಿ ಎಸ್ಪೆಷಲಿ ತಾಯಂದಿರಿಗೆ ಇದೇ ಓಡ್ತಾ ಇರುತ್ತೆ. ದಿನಪೂರ್ತಿ ಇದೇ ಓಡ್ತಿರುತ್ತೆ. ಮಕ್ಳು ಏನು ಮಾಡ್ತಿರ್ತಾರೋ, ಸೊ ಸ್ಕೂಲು ಅದು ಓದಿಸ್ಬೇಕು, ಇದು ಇದು ಅಂತ ಹಲವಾರು ರೆಸ್ಪಾನ್ಸಿಬಿಲಿಟೀಸ್ ಹೊತ್ಕೊಂಡು ನಾವು ಇರ್ತೀವಿ. ಸೊ ಆ ಸಮಯದಲ್ಲಿ ನಮಗೆ ಕೆಲವೊಂದು ಸರಿ ನಾವು ಕುಗ್ಗಿ ಹೋಗ್ತೀವಿ ಕೂಡ, ಒಂಥರ ಡಿಪ್ರೆಸ್ಡ್ ಫೀಲ್ ಆಗುತ್ತೆ. ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸೇ ನನ್ನ ಕೈಯಲ್ಲಿ ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸೊ ಆ ಸಮಯದಲ್ಲಿ ನಾವೇನು ಮಾಡಬೇಕಂದ್ರೆ ಸಂಪೂರ್ಣವಾದ ನಂಬಿಕೆ ದೇವರ ಮೇಲೆ ಇಟ್ಬಿಡಬೇಕು. ಸೊ ನಮ್ಮ ಮಕ್ಕಳನ್ನಾಗಲಿ, ನಮ್ಮ ಗಂಡಂದಿರಂದ ಹಸ್ಬೆಂಡ್ಸ್ನಾಗಲಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ನಾಗಲಿ ದೇವರ ಕೈಯಲ್ಲಿ ಒಪ್ಪಿಸ್ಕೊಟ್ಬಿಡ್ಬೇಕು. ಸೊ ಇವರೆಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನೀವೇ ಅವ್ರನ್ನ ನೋಡ್ಕೊಳ್ಬೇಕು ಅಂತ. ಆದರೆ ನಾವು ಮಾಡೋ ಕಾರ್ಯ ಕೂಡ ನಾವು ಮಾಡಬೇಕು. ನಾವು ಸುಮ್ಮನೆ ಕೂತ್ಕೊಂಡು ಎಲ್ಲ ದೇವರ ಕೈಲಿ ಕೊಟ್ಬಿಟ್ರೆ ಅದು ಸಾಧ್ಯವಾಗೋದಿಲ್ಲ. ಸೊ ನಮಗೆ ದೇವ್ರು ಕೊಟ್ಟಿರೋ ರೆಸ್ಪಾನ್ಸಿಬಿಲಿಟೀಸ್ ಕೂಡ ನಾವು ಮಾಡಬೇಕು. ಸೊ ನಾವು ಹಾಗೆ ಮಾಡಿದಾಗ ದೇವರ ಮೇಲೆ ಒಂದು ಸಂಪೂರ್ಣವಾದ ನಂಬಿಕೆ ಇಟ್ಟು ದೇವರ ಮೇಲೆ ಹಾತ್ಕೊಂಡಾಗ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಕೈಯಲ್ಲಿ ಒಂದು ನಮ್ಮ ಮೇಲಿರುವ ಭಾರವನ್ನು ನೀಗಿಸಿ ನಮಗೆ ಶಕ್ತಿಯಿಂದ, ಅವರ ಶಕ್ತಿಯಿಂದ ತುಂಬಿಸಿ ನಾವು ಕುಟುಂಬವನ್ನು ಹೇಗೆ ನಡೆಸಬೇಕು ಅಂತ ಅವರು ನಮಗೆ ಕೌನ್ಸಿಲ್ ಮಾಡ್ತಾರೆ. ಸೊ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ದೇವರ ಮೇಲೆ ಡಿಪೆಂಡೆನ್ಸಿ ತೋರಿಸ್ಬೇಕು. ದೇವರಿಲ್ದಿರ ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಅದೊಂದನ್ನು ಮಾತ್ರ ನಾವು ಅರ್ಥ ಮಾಡ್ಕೊಂಬಿಡ್ಬೇಕು. ಅದೇನೇ ಆಗಿರಲಿ, ಚಿಕ್ಕ ಒಂದು ಅಡುಗೆ ಮಾಡಲು ಹೋಗ್ತೀವ, ಆವಾಗಲೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕು. ನನಗೆ ಅಡುಗೆ ಮಾಡಲು ಶಕ್ತಿ ಬೇಕು ಅನ್ನೋದು ಆಗಲಿ, ಕೆಲಸಕ್ಕೆ ಹೋಗುವಾಗ ನನಗೆ ಒಂದು ದಿನ ಪೂರ್ತಿ ನಾನು ಕೆಲಸ ಮಾಡಬೇಕು, ನನಗೆ ಶಕ್ತಿ ಕೊಡಿ ಅನ್ನೋದಾಗಲಿ, ನನ್ನನ್ನು ಪ್ರೊಟೆಕ್ಟ್ ಮಾಡಿ, ನನ್ನ ಗಂಡನನ್ನು ಪ್ರೊಟೆಕ್ಟ್ ಮಾಡಿ, ನನ್ನ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಿ, ಈ ರೆಸ್ಪಾನ್ಸಿಬಿಲಿಟಿ ಹೆಂಗಸರ ಮೇಲೆ ಇದ್ದೇ ಇರುತ್ತೆ. ಸೊ ನಾವು ಯಾವಾಗಲೂ ದೇವರನ್ನು ಅತಿಯಾಗಿ ನಂಬಿ ಅವರ ಮೇಲೆ ಕಂಪ್ಲೀಟ್ ಡಿಪೆಂಡೆನ್ಸಿ ತೋರಿಸಿದಾಗ ದೇವರು ನಮ್ಮನ್ನು ಆತನ ಶಕ್ತಿಯಿಂದ ತುಂಬಿಸಿ ಕುಟುಂಬವನ್ನು ಹೇಗೆ ನಡೆಸೋದು ಅಂತ ಅವ್ರು ನಮಗೆ ಕಲಿಸ್ಕೊಡ್ತಾರೆ. ಸೊ ಇದಕ್ಕೆ ಅನುಸಾರವಾಗಿ ನಾವು ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನೋಡ್ಬೋದು. ಬಲವನ್ನು ತೇಜಸ್ಸನ್ನು ಹೊದ್ದುಕೊಂಡಿರುವಳು, ಭವಿಷ್ಯತ್ತಿನ ಭಯವಿಲ್ಲದೆ ನಗುತ್ತಿರುವಳು. ಸೊ ಇಲ್ಲಿ ನಾವು ನೋಡ್ತೀವಿ ಈ ವಾಕ್ಯದಲ್ಲಿ ಇಂಗ್ಲೀಷಲ್ಲಿ ಏನಂತ ಇದೆ ಅಂದರೆ ಶಿ ಈಸ್ ಕ್ಲೋತ್ಡ್ ವಿತ್ ಡಿಗ್ನಿಟಿ ಆ್ಯಂಡ್ ರೆಸ್ಪೆಕ್ಟ್ ಅಂತ. ಕ್ಲೋತ್ಡ್ ಅಂದರೆ ಏನು? ನಾವು ಬಟ್ಟೆ ಮೈ ಮೇಲೆ ಏನಕ್ಕೆ ಹಾಕೋತೀವಿ? ನಮ್ಮ ಮೈಯನ್ನು ಮುಚ್ಕೊಳ್ಳೋದಕ್ಕೆ. ಸೊ ಪ್ರಾವಬ್ಸಲ್ಲಿ ತುಂಬ ಸುಂದರವಾಗಿ ವಾಕ್ಯವನ್ನು ಬರೆದಿದ್ದಾರೆ. ಸೊ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಹೆಂಗಸರು ಈ ಡಿಗ್ನಿಟಿ ಹಾಗೂ ರೆಸ್ಪೆಕ್ಟನ್ನು ಅವರ ಮೈ ಮೇಲೆ ಹೊದ್ಕೊಂಡಿದ್ದಾರಂತೆ. ಈ ಥರ ನಾವು ಶಾಲ್ ಹಾಕೋತೀವಿ, ಡ್ರೆಸ್ ಹಾಕ್ಕೊಳ್ತೀವಿ ಅಲ್ಲ, ಆ ಥರ ನಾವು ನಮ್ಮ ಮೈ ಮೇಲೆ ನಮ್ಮ ಡಿಗ್ನಿಟಿ ಮತ್ತು ರೆಸ್ಪೆಕ್ಟನ್ನು ಹೊತ್ಕೊಂಡಿದ್ದೀವಿ. ಸೊ ಆ ರೆಸ್ಪೆಕ್ಟ್ ಬೇರೆಯವ್ರಿಗೆ ತೋರಿಸ್ಬೇಕು, ಆ ರೆಸ್ಪೆಕ್ಟ್ ಬೇರೆಯವರು ನಮಗೆ ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿದ್ದರೆ ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ, ನಮ್ಮ ನೇಚರ್ ಕೂಡ ದೇವರನ್ನು ಒಂದು ಪೋರ್ಟ್ರೇ ಮಾಡುವಂಥದ್ದಾಗಿ ಇರಬೇಕಾಗುತ್ತೆ ಅಲ್ವಾ. ಸೊ ನಾವು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟುಕೊಂಡು ದೇವರು ನಮಗೋಸ್ಕರ ಕೊಟ್ಟಿರುವ ಈ ರೆಸ್ಪಾನ್ಸಿಬಿಲಿಟೀಸ್ ಆಗಲಿ ಅದನ್ನು ನಿಭಾಯಿಸ್ಕೊಂಡು ದೇವರ ಬಳಿಯಲ್ಲಿ ನಡೆಯುವಾಗ ಆಟೋಮೆಟಿಕ್ಕಾಗಿ ನಾವು ಆ ರೆಸ್ಪೆಕ್ಟನ್ನು ಸೊಸೈಟಿಯಿಂದಾಗಲಿ ಫ್ಯಾಮಿಲಿಯಿಂದಾಗಲಿ ನಾವು ಪಡೆದುಕೊಳ್ಬೋದು ಅಲ್ವಾ. ಸೊ ಈ ವಾಕ್ಯವು ಮೇಯ್ನಾಗಿ ಏನು ಹೇಳುತ್ತೆ ಅಂದರೆ ನಂಬಿಕಸ್ಥ ಮಹಿಳೆಯ ಒಂದು ಸೌಂದರ್ಯವನ್ನು ತೋರಿಸುತ್ತದೆ.
ಸೊ ಅವಳು ಬಲದಿಂದ, ಮಾನದಿಂದ ಮತ್ತು ನಂಬಿಕೆಯಿಂದ ತುಂಬಿಕೊಂಡಿರುತ್ತಾಳೆ. ಸೊ ಈ ಬಲದಿಂದ, ಮಾನದಿಂದ, ನಂಬಿಕೆಯಿಂದ ಅಂದರೆ ಅದು ಹೇಗೆ ಬರುತ್ತೆ? ದೇವರ ಮೇಲೆ ಒಂದು ಡಿಪೆಂಡೆನ್ಸಿ ತೋರಿಸಿದಾಗ ಮಾತ್ರ ಬರುತ್ತೆ. ಸೊ ದೇವರು ನನ್ನ ಕೈಯಲ್ಲಿ ಅಥಾರಿಟಿ, ಅವರ ಆಗಲೇ ಪ್ರಾವಬ್ಸಲ್ಲಿ ಹೇಳಿದಾಗೆ ನಮ್ಮ ಕೈಯಲ್ಲಿ ಅಥಾರಿಟಿ ಕೊಟ್ಟಿದ್ದಾರೆ, ನಾವು ಡಾಮಿನೇಷನ್ ತೋರಿಸ್ಬೇಕು ಅಥವಾ ಹಸ್ಬೆಂಡ್ಸ್ ಮೇಲೆ ಕಿರ್ಚಾಡೋದಾಗಲಿ, ಅವ್ರನ್ನ ನಮ್ಮ ಅಂಡರಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಾಗಲಿ, ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅಥಾರಿಟಿ ಅಂದರೆ ಏನು? ಪ್ರೀತಿಯಿಂದ ಕುಟುಂಬವನ್ನು ಪ್ರೊಟೆಕ್ಟ್ ಮಾಡೋದು, ಅದೇ ಅಥಾರಿಟಿ, ದೇವರು ನಮ್ಮ ಕೈಯಲ್ಲಿ ಕೊಟ್ಟಿರೋ ಅಥಾರಿಟಿ. ಸೊ ಪ್ರೀತಿಯನ್ನು ತೋರಿಸ್ಬೇಕು, ಆದಷ್ಟು ಪ್ರೀತಿಯನ್ನು ತೋರಿಸ್ಬೇಕು, ಆದಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಬೇಕು. ಸೊ ಆವಾಗಲೇ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನಮ್ಮಲ್ಲಿ ಪೋಟ್ರೆ ಆದಾಗ ಆಟೋಮೆಟಿಕ್ಕಾಗಿ ಒಂದು ಮಹಿಳೆಗೆ ಸಿಗುವಂಥ ಒಂದು ರೆಸ್ಪೆಕ್ಟ್ ಸೊಸೈಟಿಯಿಂದಾಗಲಿ ಫ್ಯಾಮಿಲಿಯಿಂದಾಗಲಿ ಸಿಕ್ಕೇ ಸಿಗುತ್ತೆ. ಅದು ಯಾರಿಂದನೂ ತಡೆಯಲು ಸಾಧ್ಯವಿಲ್ಲ. ಸೊ ಈ ಥರ ದೇವರನ್ನು ನಂಬಿರುವ ಒಂದು ಮಹಿಳೆಯು ಒಂದು ಧೈರ್ಯ, ಈ ಧೈರ್ಯ ಎಲ್ಲಿಂದ ಬರುತ್ತೆ? ಧೈರ್ಯ ಲೋಕದಿಂದ ಬರಲು ಸಾಧ್ಯವಿಲ್ಲ, ಅಥವಾ ಫ್ಯಾಮಿಲಿ ಮೆಂಬರ್ಸಿಂದ ಬರಲು ಸಾಧ್ಯವಿಲ್ಲ. ನಾವು ಹೋದಾಗ ಫ್ಯಾಮಿಲಿ ಮೆಂಬರ್ಸ್ ಎನ್ಕರೇಜ್ಮೆಂಟ್ ಮಾಡ್ತಾರೆ, ನಿನ್ನ ಜೊತೆಲಿ ನಾನಿದ್ದೀನಿ, ಭಯಪಡಬೇಡ ಅಂತ ನಮ್ಮ ಹಸ್ಬೆಂಡ್ಸ್ ಹೇಳ್ತಾರೆ. ಮಕ್ಕಳು ಕೂಡ ಒಂದು ತಕ್ಕ ಮಟ್ಟಕ್ಕೆ ಸಮಾಧಾನ ಮಾಡಲು ಸಾಧ್ಯ. ಸೊ ನಮಗೆ ಆ ದೈವಿಕ ಧೈರ್ಯ ಬರಬೇಕು ಅಂದರೆ ಅದು ದೇವರಿಂದ ಮಾತ್ರ ಬರಲು ಸಾಧ್ಯ. ನಮ್ಗೆ ಯಾವಾಗ ಧೈರ್ಯ ಬರುತ್ತೆ ಅಂದರೆ ನಾವು ಎಡಬಿಡದೆ ಪ್ರಾರ್ಥನೆ ಮಾಡಿದಾಗ ಮಾತ್ರ ಆ ಧೈರ್ಯದಿಂದ ನಮ್ಮನ್ನು ಯೇಸು ಸ್ವಾಮಿ ತುಂಬಿಸ್ತಾರೆ. ಸೊ ಆ ಧೈರ್ಯದಿಂದ ನಾವು ನಮ್ಮ ಕುಟುಂಬವನ್ನು ನಡೆಸ್ಕೊಂಡು ಹೋಗಲು ಸಾಧ್ಯವಾಗುತ್ತದೆ. ಸೊ ಮಹಿಳೆಯರು ಮಾಡುವ ಪ್ರತಿಯೊಂದು ತ್ಯಾಗವನ್ನು ದೇವರು ನೋಡ್ತಾರೆ. ಸೊ ಮಹಿಳೆಯರು ಸುರಿಸುವ ಪ್ರತಿಯೊಂದು ಕಣ್ಣೀರನ್ನು ದೇವರು ನೋಡ್ತಾರೆ, ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ, ಮಾಡುವಂಥ ಪ್ರತಿಯೊಂದು ಪರಿಶ್ರಮವನ್ನು ದೇವರು ನೋಡ್ತಾನೇ ಇದ್ದಾರೆ. ಹಾಗೂ ಸ್ಯಾಕ್ರಿಫೈಸ್ ಮಾಡೋ ಒಂದು ನೇಚರ್ ಆಗಿರಲಿ, ಪ್ರೀತಿಸುವ ಒಂದು ನೇಚರ್ ಆಗಲಿ, ಕೊಡುವ ಒಂದು ನೇಚರ್ ಆಗಲಿ ದೇವರು ನೋಡ್ತಾರೆ. ಸೊ ಈ ಎಲ್ಲವನ್ನು ನಾವು ಕೆಲವೊಂದು ಸರಿ ಅನ್ಕೋಬೋದು, ನಾನು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀನಿ, ನಾನು ಎಷ್ಟೊಂದು ಮಾಡ್ತೀನಿ ಫ್ಯಾಮಿಲಿಗೋಸ್ಕರ, ಆದರೆ ಅದನ್ನು ಅಡ್ರೆಸ್ ಮಾಡಿ ಅಪ್ರಿಷಿಯೇಟ್ ಮಾಡೋರು ಯಾರೂ ಇಲ್ಲ ಅಂತ. ಸೊ ಅದನ್ನೆಲ್ಲ ನಾವು ತಲೆಗೆ ಜಾಸ್ತಿ ಹಚ್ಕೊಳ್ಳೋಕೆ ಹೋಗಬಾರ್ದು. ಯಾಕಂದರೆ ಇದೆಲ್ಲರ ಒಂದು ಲೆಕ್ಕ ದೇವರ ಕೈಯಲ್ಲಿದೆ. ಸೊ ದೇವರು ಯಾವಾಗಲೂ ನಮ್ಮನ್ನು, ಮಹಿಳೆಯರನ್ನು ಒಂದು ಅಮೂಲ್ಯವಾದ ಒಂದು ವಸ್ತುವಾಗಿ, ಅಮೂಲ್ಯವಾದ ಒಂದು ಕ್ರಿಯೇಷನ್ ಆಗಿ ನೋಡ್ತಾರೆ. ಸೊ ನಮಗೆ ಅಷ್ಟು ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ, ಅಷ್ಟು ಸೌಂದರ್ಯವತಿಯರಾಗಿ ನಮ್ಮನ್ನು ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿ ನಮ್ಮನ್ನು ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ. ಸೊ ಅದನ್ನು ನಾವು ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕು, ಆ ವಿಷಯವನ್ನು ಮಾತ್ರ ನಾವು ಮರೆಯಲು ಹೋಗಬಾರ್ದು ಅಲ್ವಾ. ಸೊ ನಮ್ಮ ಪ್ರತಿಯೊಂದು ಪರಿಶ್ರಮವು ದೇವರ ಒಂದು ಲೆಕ್ಕದಲ್ಲಿದೆ, ದೇವರು ನೋಡ್ತಾರೆ. ಸೊ ಅದಕ್ಕೆ ಅಕಾರ್ಡಿಂಗ್ ಆಗಿ ದೇವರು ನಮ್ಮನ್ನು ಮಾತ್ರ ಬ್ಲೆಸ್ ಮಾಡಲ್ಲ, ನಮ್ಮ ಫ್ಯಾಮಿಲಿ ಕೂಡ ನಮ್ಮ ಮೂಲಕ ಬ್ಲೆಸ್ಸಿಂಗ್ಸ್ ಹೊಂದುತ್ತೆ ಅಲ್ವಾ. ಸೊ ದೇವರ ದೃಷ್ಟಿಯಲ್ಲಿ ನಾವು ಮಾಡುವ ಒಂದು ಸ್ಯಾಕ್ರಿಫೈಸ್ ಆಗಲಿ ವ್ಯರ್ಥವಾಗಿ ಹೋಗುವುದಿಲ್ಲ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದರ ಮೂಲಕ ಎಸ್ತರಳ ಹಾಗೆಯೇ ಮರಿಯಳ ಹಾಗೆಯೇ ದೇವರು ನಮ್ಮನ್ನು ಏನಕ್ಕೆ ಸೃಷ್ಟಿ ಮಾಡಿದ್ದಾರೆ. ಸುಮ್ಮನೆ ಜಸ್ಟ್ ಲೈಕ್ ದ್ಯಾಟ್ ಸುಮ್ಮನೆ ನಾವು ಲೋಕಕ್ಕೆ ಬರಲು ಸಾಧ್ಯವಿಲ್ಲ. ನಾವು ಹುಟ್ಟಿ ಲೋಕಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಕೈಯಲ್ಲಿ ಒಂದು ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ದೇವರು ಕೊಟ್ಟಿದ್ದಾರೆ. ಅಂದರೆ ನಾವು ಒಬ್ಬರನ್ನ ಮದುವೆ ಮಾಡ್ಕೊಂಡಿದ್ದೀವಿ ಅಂದರೆ, ಸೊ ಈ ನಮಗೆ ಮಕ್ಕಳಿದ್ದಾರೆ ಅಂದರೆ ಇದೆಲ್ಲ ದೇವರ ಒಂದು ಬ್ಲೆಸ್ಸಿಂಗ್ಸ್ ಅಲ್ವಾ. ಸೊ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಈ ಬ್ಲೆಸ್ಸಿಂಗ್ಸನ್ನು ನಾವು ಯಾವತ್ತೂ ಕಡೆಗಣಿಸಬಾರ್ದು. ಸೊ ನನ್ನ ಹತ್ರ ಎಲ್ಲ ಇದೆ ಅನ್ನೋ ಒಂದು ಅಡ್ವಾಂಟೇಜ್ ತಗೊಳಕ್ಕೆ ಹೋಗಬಾರ್ದು. ಸೊ ನಾವು ಯಾವಾಗಲೂ ನಾವು ಆಲ್ರೆಡಿ ನೋಡಿದ ಹಾಗೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್ ಅಂತ ಏನು ಹೇಳ್ತೀವಿ, ಸೊ ಬೈಬಲಲ್ಲಿ ಹೇಗೆ ಹೆಂಗಸರು ಹೇಗೆ ಬದುಕಿ ಬಾಳಬೇಕು ಅನ್ನೋದು ಬೈಬಲಲ್ಲಿ ಕ್ಲಿಯರ್ ಆಗಿದೆ. ನಾವು ಪ್ರಾವಬ್ಸ್ ಓದಿದ್ರೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ. ಸೊ ನಾವು ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ಮನಸ್ಸಲ್ಲಿ ತೆಗೆದುಕೊಂಡು ಎಡಬಿಡದೆ ದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಅವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಟಾಗ ನಮ್ಮನ್ನು ದೇವ್ರು ಬ್ಲೆಸ್ ಮಾಡ್ತಾರೆ, ನಮ್ಮ ಫ್ಯಾಮಿಲಿಯನ್ನು ದೇವ್ರು ಬ್ಲೆಸ್ ಮಾಡ್ತಾರೆ. ಕೊನೆಯದಾಗಿ ನಾನು ಈ ವಾಕ್ಯವನ್ನು ಓದಿ ಮುಗಿಸ್ತೇನೆ. ಎರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡ್ಬೋದು, ಇವರಿಗೆ, ಇದನ್ನು ನಾವು ನ್ಯೂ ಇಯರ್ ಡಿಕ್ಲರೇಷನ್ಸಲ್ಲೂ ಕೂಡ ಮಾಡಿದ್ವಿ, ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಸೊ ಇದರಿಂದ ನಮಗೇನು ಅರ್ಥ ಆಗುತ್ತೆ? ಸೊ ಆಲ್ ದ ಪ್ಲ್ಯಾನ್ಸ್ ಆಫ್ ಗಾಡ್ ಆರ್ ಟು ಪ್ರಾಸ್ಪರಸ್, ನಮ್ಮನ್ನು ಪ್ರಾಸ್ಪರ್ ಮಾಡೋಕ್ಕೆ, ನಮ್ಮನ್ನು ಹಾರ್ಮ್ ಮಾಡೋಕ್ಕಲ್ಲ. ಸೊ ದೇವರು
ನಮಗೋಸ್ಕರ ಇಟ್ಟಿರುವ ಎಲ್ಲ ಉದ್ದೇಶಗಳು ಒಳ್ಳೆಯದೇ. ನಮಗೆ ಖಂಡಿತ ದೇವರು ಕೆಟ್ಟದ್ದು ಮಾಡೋದಿಲ್ಲ. ಅವನ ನಂಬಿರುವ ಒಂದು ಮಕ್ಕಳಿಗೆ ದೇವರು ಯಾವತ್ತೂ ಕೆಟ್ಟದ್ದು ಮಾಡಲ್ಲ, ಯಾರಿಗೂ ಕೆಟ್ಟದ್ದು ಮಾಡಲ್ಲ. ನಮ್ಮ ದೇವರು ಅಷ್ಟು ಒಳ್ಳೆ ದೇವರಾಗಿದ್ದಾರೆ ಅಲ್ವಾ. ಸೊ ಕೊನೆಯದಾಗಿ ನಾನು ಇದನ್ನು ಹೇಳಿ ಮುಗಿಸ್ತೇನೆ. ಸೊ ಇದನ್ನು ಒಂದು ಡಿಕ್ಲರೇಷನ್ ಥರ ಕೂಡ ನಾವು ಮಾಡ್ಕೋಬೋದು. ನಾವು ದೇವರಿಂದ ಸೃಷ್ಟಿಸಲ್ಪಟ್ಟವರು. ಇದು ಇವತ್ತು ವುಮೆನ್ಸ್ ಡೇ ಆಗಿರೋ ಒಂದು ಕಾರಣದಿಂದ ಇದು ಸ್ಪೆಸಿಫಿಕಲಿ ನಾನು ಎಲ್ಲ ಹೆಂಗಸರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ನಾವು ದೇವರಿಂದ ಸೃಷ್ಟಿಸಲ್ಪಟ್ಟವರು, ದೇವರಿಂದ ಪ್ರೀತಿಸಲ್ಪಟ್ಟವರು ಮತ್ತು ದೇವರಿಂದ ಆರಿಸಲ್ಪಟ್ಟವರು. ದೇವರು ನಮಗಾಗಿ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ ಮತ್ತು ಅವನು ನಮ್ಮ ಜೀವನದಲ್ಲಿ ಆ ಉದ್ದೇಶವನ್ನು ಖಂಡಿತವಾಗಿಯೂ ಪೂರೈಸುವನು. ಸೊ ಇದನ್ನು ನಾವು ಯಾವಾಗಲೂ ನೆನಪಿಗೆ ತಂದುಕೊಳ್ಬೇಕು. ನಮಗೆ ಯಾವಾಗ ವೀಕ್ನೆಸ್ ಅನಿಸುತ್ತೆ, ಯಾವಾಗ ನಾನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ನನ್ನ ಮಕ್ಕಳಾಗಲಿ, ನಾನು ಮಾಡುವ ಒಂದು ಸ್ಯಾಕ್ರಿಫೈಸಸ್, ನನ್ನ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ತಿಲ್ಲ, ನನ್ನನ್ನು ಅಪ್ರಿಷಿಯೇಟ್ ಮಾಡೋರು ಯಾರೂ ಇಲ್ಲ ಅಂತ ನಮ್ಗೆ ಯಾವಾಗ ಅನಿಸುತ್ತೋ ಅವಾಗೆಲ್ಲ ನಾವು ಈ ಒಂದು ವರ್ಡಿಂಗ್ಸ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ನನ್ನ ಮೇಲೆ ಒಂದು ಉದ್ದೇಶ ಇದೆ, ನನ್ನನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂದರೆ ಅವರ ಒಂದು ದೈವಿಕ ಉದ್ದೇಶ ನನ್ನ ಮೇಲಿದೆ. ನಾನು ಮಾಡುವ ಒಂದು ಪ್ರತಿಯೊಂದು ಸ್ಯಾಕ್ರಿಫೈಸಸ್ ಆಗಲಿ, ಪ್ರತಿಯೊಂದು ನಾನು ಪಡುವ ಕಷ್ಟಗಳಾಗಲಿ, ದೇವರು ಅದನ್ನು ನೋಡ್ತಾ ಇದ್ದಾರೆ. ಸೊ ದೇವರು ಅದನ್ನು ಅದೇ ರೀತಿ ನನಗೆ ಪ್ರತಿಫಲವನ್ನು ಕೊಡ್ತಾರೆ ಅಂತ ಒಂದು ನಂಬಿಕೆಯಿಂದ ನಾವು ನಮ್ಮ ಫ್ಯಾಮಿಲೀಸ್ನ ನಡೆಸ್ಕೊಂಡು ಹೋಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಹಲ್ಲೆಲೂಯಾ. ನಾವೇ ನಿಂತ್ಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಥ್ಯಾಂಕ್ ಯು ಫಾದರ್. ಇದು ವಿಶೇಷವಾದಂಥ ಈ ದಿನ ಆಗಿರೋದ್ರಿಂದ ಕರ್ತನಿಗೆ ಮಹಿಮೆ ಸಲ್ಲಿಸೋಣ. ಯಾಕಂದರೆ ದೇವರು ಈಗ ತನ್ನ ವಾಕ್ಯ ಕೇಳಿದ ಪ್ರಕಾರ ಒಂದು ವಿಶೇಷವಾದಂಥ ಯೋಜನೆಯೊಟ್ಟಿಗೆ ಈ ಲೋಕದಲ್ಲಿ ಒಬ್ಬ ಗಂಡಸು ಅವನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಅಂಥೇಳಿ ಒಂದು ಸಹಕಾರಿಯನ್ನು ದೇವರು ನೇಮಿಸಿದ್ರು ಅಂತ ದೇವರ ವಾಕ್ಯ ಹೇಳುತ್ತೆ. ಆಕೆಯನ್ನು ಉಂಟು ಮಾಡಿದ್ರು ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಅದನ್ನು ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಯಾಕಂದರೆ ಥ್ಯಾಂಕ್ ಯು ಲಾರ್ಡ್, ದೇವರು ಮಾಡಿದ ಎಲ್ಲವನ್ನ ಆದಿಕಾಂಡ ಪುಸ್ತಕದಲ್ಲಿ ಹೇಳುತ್ತೆ ಒಳ್ಳೆಯದೆಂದು ನೋಡಿದನು ಅಂತ ವಾಕ್ಯ ಹೇಳುತ್ತೆ. ಸ್ತೋತ್ರ. ಅವರು ಏನೆಲ್ಲ ಕ್ರಿಯೇಟ್ ಮಾಡಿದ್ದಾರೋ ಅದೆಲ್ಲದರಲ್ಲಿ ಕೂಡ ಒಳ್ಳೆತನ ಇದೆ ಅಂತ ನಾವು ನೋಡ್ತೇವೆ. ಅದು ಒಳ್ಳೆಯದೆಂದು ಆತನೇ ನೋಡಿದ್ದಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ಅದಕ್ಕಾಗಿ ಆತನಿಗೆ ಮಹಿಮೆ ಸಲ್ಲಿಸೋಣ. ಇವತ್ತು ವಿಮೆನ್ಸ್ ಡೇ ಆಗಿರೋದ್ರಿಂದ ದೇವರು ಉಂಟು ಮಾಡಿದಂಥ ಈ ಒಂದು ಹೆಣ್ಣಿಗಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಸ್ತೋತ್ರ. ಥ್ಯಾಂಕ್ ಯು. ನಮ್ಮ ಬಾಳ್ನಲ್ಲಿ ಆತನ ಆ ಒಂದು ಆಕೆಯ ಒಂದು ಪ್ರಾಮುಖ್ಯತೆಯನ್ನು ನಾವು ಮನನೆಗೆ ತೆಗೆದುಕೊಂಡು ಅವರಿಗೆ ಸಲ್ಲಿಸಬೇಕಾದಂಥ ಎಲ್ಲ ಗೌರವವನ್ನು ನಾವು ಸಲ್ಲಿಸೋದಕ್ಕೆ ನಾವು ಬಾಧ್ಯರಾಗಿದ್ದೇವೆ. ಅದಕ್ಕಾಗಿ ಆತನಿಗೆ ಮಹಿಮೆ ಸಲ್ಲಿಸೋಣ. ಥ್ಯಾಂಕ್ ಯು ಫಾದರ್. ನಿಮಗೆ ಸ್ತೋತ್ರ. ಒಂದು ಒಳ್ಳೆಯ ದಿನಕ್ಕಾಗಿ ಆತನಿಗೆ ಮಹಿಮೆ ಸಲ್ಲಿಸೋಣ. ಸ್ತೋತ್ರ. ಈಗ ಈ ಸಮಯದಲ್ಲಿ ಕೂಡ ನನ್ನ ಮಧ್ಯಲ್ಲಿರುವಂಥ ರತ್ನಮ್ಮ ಸಿಸ್ಟರ್ ಅವರು ಬಂದು ಕಡೆಯದಾಗಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರ. ಸ್ತೋತ್ರ ದೇವರೇ, ಕರ್ತನೇ ನಿಮಗೆ ಸ್ತೋತ್ರ. ಅಪ್ಪ, ಇಲ್ಲಿವರೆಗೂ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ಕೊಟ್ಟಂಥ ಮಕ್ಕಳನ್ನು ನೀನು ಆಶೀರ್ವದಿಸು ದೇವರೇ ಕರ್ತನೆ. ಅಪ್ಪ, ಇನ್ನು ಮುಂದೆ ಹೆಚ್ಚಾಗಿ ವಾಕ್ಯವನ್ನು ಕೊಡೋದಕ್ಕೆ ಸಹಾಯ ಕೊಡು ದೇವರೇ ಕರ್ತನೆ. ನಿಮಗೆ ಸ್ತೋತ್ರ. ಅಪ್ಪ, ಇನ್ನು ಹೆಚ್ಚಾಗಿ ಅವರು ಬಲ ಹೊಂದುವುದಕ್ಕೆ ಕಾರ್ಯ ಮಾಡು ಸ್ವಾಮಿ. ನಿಮಗೆ ಸ್ತೋತ್ರ ಕರ್ತನೆ. ಎಲ್ಲ ಕಾರ್ಯವನ್ನು ನೋಡುವ ದೇವರು ನೀನಾಗಿದೆ ಸ್ವಾಮಿ. ಅಪ್ಪ, ಅವರ ಮೂಲಕ ನೀನು ಮಾತನಾಡುವನಾಗಿದೆ ಕರ್ತನೆ. ಅಪ್ಪ, ಮಾತನಾಡುವುದು ಅವರಲ್ಲ, ನೀನು ಸ್ವಾಮಿ. ಅಪ್ಪ, ನೀನು ಅವರ ಮಧ್ಯದಲ್ಲಿ ಇಳಿದು ಬಂದು ಮಾತನಾಡಿ ನೆರವೇರಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಇನ್ನು ಹೆಚ್ಚಾಗಿ ಪ್ರಸನ್ನತೆ ಹರಡಲಿ ಸ್ವಾಮಿ. ಒಂದೊಂದು ಕಾರ್ಯದಲ್ಲೂ ಸ್ವಾಮಿ ನೀನು ಅವರನ್ನು ಬಲಪಡಿಸು ದೇವರೇ ಕರ್ತನೆ. ನಿನಗೆ ಸ್ತೋತ್ರ. ಅಪ್ಪ, ಎಲ್ಲ ಕಾರ್ಯವನ್ನು ನಿಮಗೆ ಒಪ್ಪಿಸಿಕೊಟ್ಟಿದ್ದೇವೆ ಸ್ವಾಮಿ. ಅಪ್ಪ, ಹೆಚ್ಚಾಗಿ ಪ್ರೇಯರನ್ನು ಇನ್ನು ಮುಂದೆ ತೆಗೆದುಕೊಂಡು ಹೋಗುವ ಕಾರ್ಯ ನಿನ್ನದು ಸ್ವಾಮಿ. ಅಪ್ಪ, ನೀನು ಬಲ ಕೊಡು ದೇವರೇ ಕರ್ತನೆ. ಇನ್ನು ಹೆಚ್ಚಾಗಿ ಆತ್ಮಗಳು ಬರುವುದಕ್ಕೆ ನೀನು ಸಹಾಯ ಕೊಡು ಯೇಸಪ್ಪ. ನಿನ್ನಿಂದ ಸಾಧ್ಯ ದೇವರೇ, ಅಸಾಧ್ಯವಾದುದು ಒಂದು ಇಲ್ಲ ಸ್ವಾಮಿ. ಅಪ್ಪ, ತಪ್ಪಿ ಹೋದ ಕುರಿಮರಿಯಂತೆ ಅಪ್ಪ ಹೋಗಿರುವ ಆತ್ಮಗಳು ತಿರುಗಿ ಬಂದು ಈ ಆಲಯದಲ್ಲಿ ನಿಲ್ಲೋದಕ್ಕೆ ನೀನು ಕೃಪೆ ಮಾಡು ಸ್ವಾಮಿ. ಅಪ್ಪ, ಅವರು ಮತ್ತೆ ದಾಹದಿಂದ ಬರಲಿ ಯೇಸುವೆ. ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ಅವರು ತಿರುಗಿ ಬರೋದಕ್ಕೆ ನೀನು ಅವರ ಹೃದಯದಲ್ಲಿ ಮಾತನಾಡಿ ಯೇಸಪ್ಪ. ನೀನು ಅವರನ್ನು ಕರೆತಂದು ಇಲ್ಲಿ ನಿಲ್ಲಿಸು ದೇವರೇ ಕರ್ತನೆ.
ಅವರು ಮನಮರಿಗೆ ತಿರುಗಿ ಬರುವುದಕ್ಕೆ ಸಹಾಯ ಕೊಡು ಏಸಪ್ಪ. ಎಲ್ಲ ಕಾರ್ಯವನ್ನು ನೆರವೇರಿಸಿಕೊಡುವ ದೇವರು ನೀನಾಗಿದೆಯಾ ಸ್ವಾಮಿ. ಅಪ್ಪ ಒಂದೊಂದು ಕ್ಷಣದಲ್ಲೂ ನಮ್ಮನ್ನು ಕಣ್ಣು ರೆಪ್ಪೆಯಾಗಿ ಕಾಯುವ ದೇವರು ನೀನಾಗಿದೆಯಾ ಕರ್ತನೆ. ಎಲ್ಲ ಕಾರ್ಯವನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇವೆ ಸ್ವಾಮಿ. ಅಪ್ಪ ಒಂದು ವಿಷಯಕ್ಕಾಗಿ ಬೇಡಿಕೊಳ್ತಾ ಇದ್ದೇನೆ ದೇವರೇ ಕರ್ತನೆ. ಅಪ್ಪ ನಮ್ಮ ಸಹೋದರಿಯ ಬಳಿ ತೀರಿಕೊಂಡಿರುವ ಕಾರಣ ದೇವರೇ ಕರ್ತನೆ, ಆ ಮಕ್ಕಳಿಗೆ ಸಮಾಧಾನ ಕೊಡು ದೇವರೇ. ಅಪ್ಪ ಮಕ್ಕಳು ದುಃಖದಿಂದ ಇದ್ದಾರೆ ಸ್ವಾಮಿ. ಅಪ್ಪ ಮಕ್ಕಳಿಗೆ ರಕ್ಷಣೆ ಕೊಡು ದೇವರೇ. ಅಪ್ಪ ತಾಯಿ ಪ್ರೀತಿ ಹೋದ ಮೇಲೆ ಅಪ್ಪ ಮಕ್ಕಳು ತಬ್ಬಲಿಯಾಗಿರುವುದನ್ನು ನೀನು ನೋಡ್ತಾ ಇದೆಯಲ್ಲ ಕರ್ತನೆ. ಅಪ್ಪ ಮಕ್ಕಳಿಗೆ ಸಮಾಧಾನ ಕೊಡು ದೇವರೇ. ಮಗಳ ಆತ್ಮಕ್ಕೆ ಶಕ್ತಿ ಕೊಡು ದೇವರೇ. ಅಪ್ಪ ಮಕ್ಕಳನ್ನು ನೀನು ರಕ್ಷಿಸು ಸ್ವಾಮಿ. ಅಪ್ಪ ಮಕ್ಕಳ ಕಣ್ಣೀರನ್ನು ಒರೆಸಿರಿ ದೇವರೇ ಕರ್ತನೆ. ಅಪ್ಪ ಎಲ್ಲ ಕಾರ್ಯವನ್ನು ನೀನು ನೋಡ್ತಾ ಇದೆಯಾ ಸ್ವಾಮಿ. ಒಂದೊಂದು ಕ್ಷಣದಲ್ಲಿ ನೀನು ಅವರನ್ನು ಕಾಯುವ ದೇವರಾಗಿದೆ. ಅವರ ಮನಸ್ಸಿಗೆ ಹೃದಯಕ್ಕೆ ಸಮಾಧಾನ ಕೊಡು ದೇವರೇ ಕರ್ತನೆ. ಅಪ್ಪ ಇವತ್ತು ಅವರು ದುಃಖದಿಂದಿದ್ದಾರೆ ಸ್ವಾಮಿ. ಆ ಮಕ್ಕಳನ್ನು ಕ್ಷಮಿಸಿರಿ ದೇವರೇ ಕರ್ತನೆ. ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. ಆ ಮಕ್ಕಳನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಏಸಪ್ಪ. ಎಲ್ಲ ಕಾರ್ಯವನ್ನು ನಿನ್ನ ಚಿತ್ತಕ್ಕೆ ಒಪ್ಪಿಸಿ ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸಿ ಯೇಸುವಿನ ಉನ್ನತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ವಿಶೇಷವಾಗಿರುವಂಥ ಈ ಒಂದು ವಿಮೆನ್ಸ್ ಡೇ ಪ್ರಯುಕ್ತವಾಗಿ ಕೇಕ್ ಡಿಸ್ಟ್ರಿಬ್ಯೂಷನ್ ಇದೆಯಂತೆ. ಅದಕ್ಕಾಗಿ ಎಲ್ಲರೂ ಸಿಹಿಯನ್ನು ತೆಗೆದುಕೊಂಡು ಹೋಗಬೇಕಾಗಿ ನಾವು ವಿನಂತಿಸ್ಕೊಳ್ತೇನೆ. ನಾವೆಲ್ಲರೂ ಸೇರಿ ಒಟ್ಟಾಗಿ ನಾವು ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನ ಸಕಲ ಪ್ರಕಾರಗಳನ್ನು ಒಪ್ಪಂದನು. ಥ್ಯಾಂಕ್ ಯು ಕ್ರಿಸ್ತು. యేసు క్రీస్తువిன் రక్తం చే, యేసు క్రీస్తువిన్ రక్తం చే. ఆమేన్. థ్యాంక్ యూ ఫాదర్. ప్రైజ్ ద లార్డ్. హ్యాపీ ఉమెన్స్ డే.